ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಮಾತಾಡಿದ ತಪ್ಪು ಅಂತ ವಿಜಯ್ ಎಲ್ಲೂ ಖಂಡಿಸಿರಲಿಲ್ಲ ಸರ್. ಎಲ್ಲೂ ಖಂಡಿಸಿರಲಿಲ್ಲ. ಅಂದರೆ ವಿಜಯ್ ಅಲ್ಪಸಂಖ್ಯಾತರನ್ನ ಯಾವ ರೀತಿ ತಗೊಂಡು ಹೋಗ್ಬೋದು ಸರ್ ಮುಂದೆ ಕರ್ನಾಟಕಕ್ಕೂ, ಮತ್ತು ವಿಜಯ್ ಯಾವ ರೀತಿಯ ಒಂದು ನಮಗೆ ಸಹಕಾರವನ್ನು ಕೊಡ್ಬೋದು ಕರ್ನಾಟಕದ ಜೊತೆಗೆ, ಅಥವಾ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದು ಒಂದು, ಮತ್ತು ಕಾವೇರಿ ವಿಚಾರದಲ್ಲಿ ಏನಾಗ್ಬೋದು ಸರ್ ಮುಂದೆ ತಮಿಳುನಾಡು ಪೊಲಿಟಿಕ್ಸು ಮತ್ತು ಕರ್ನಾಟಕದ ಜೊತೆಗೆ. ನಮಸ್ಕಾರ ವೀಕ್ಷಕರೇ, ಫಸ್ಟ್ ಕನ್ನಡದ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು CS ದ್ವಾರಕಾನಾಥ್ ಸರು, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರು. ಸುಮಾರು 20 ವರ್ಷಗಳ ಕಾಲ P. ಲಂಕೇಶ್ ಅವರ ಪತ್ರಿಕೆಯಲ್ಲಿ ಪಳಗಿದಂಥ ಹಿರಿಯ ಲೇಖಕರು ಹಾಗೂ ಕಾಂಗ್ರೆಸ್ ನ್ಯಾಯ ಘಟಕದ ಅಧ್ಯಕ್ಷರು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ನಿನ್ನೆ ಬಂದಂತಹ ತಮಿಳುನಾಡು ಚುನಾವಣಾ ಫಲಿತಾಂಶದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಚೆನ್ನಾಗಿದ್ದಾರೆ ಸರ್? ಚೆನ್ನಾಗಿದೆ ಸರ್. ಏನು ಅನ್ನಿಸ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ? ನಾನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಪ್ರಮಾಣದಲ್ಲಿ ವಿಜಯ್ ವಿಕ್ಟ್ರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಆದರೆ ಒಂದು ಆ್ಯಂಟಿ ಇನ್ಕಂಬನ್ಸಿ ಇತ್ತು DMK ಮೇಲೆ. ಆದರೆ ಇನ್ನೊಂದು ಸಮಸ್ಯೆ ಏನಿತ್ತು ಅಂತ ಹೇಳಿದ್ರೆ, ಸ್ವಲ್ಪ ಕರಪ್ಷನ್ ಚಾರ್ಜಸ್ಸು ಇವೆಲ್ಲೋದ್ರ ಬಗ್ಗೆ ಜನ ಮಾತಾಡೋಕ್ಕೆ ಶುರು ಮಾಡಿದರು. ಅದು ಬಿಟ್ಟರೆ ಬೇರೆ ಇನ್ಯಾವುದು ಅಂತ ದೊಡ್ಡ ಚಾರ್ಜಸ್ ಏನಿರಲಿಲ್ಲ. ಹಂಗೆ ನೋಡಿದ್ದು ಅಂತ ಹೇಳಿದ್ರೆ, ಕರಪ್ಷನ್ ಈಗ ಯಾವ ಪಾರ್ಟಿಯಲ್ಲಿಲ್ಲ ಅಥವಾ ಯಾವ ಸರ್ಕಾರದಲ್ಲಿ ಕರಪ್ಷನ್ ಇಲ್ಲ. ಎಲ್ಲ ಸರ್ಕಾರದಲ್ಲೂ ಈಗಂತೂ ಕರಪ್ಷನ್ ಈಸ್ ನಾಟ್ ದ ಇಶ್ಯೂ ಅಟ್ ಆಲ್. ಕರಪ್ಷನ್ ಈಗ ಯಾವಾಗ BJP ಧರ್ಮವನ್ನು ಹಿಂದುತ್ವವನ್ನು ತಗೊಳ್ತೋ ಆಗ ಕರಪ್ಷನ್ ಒಂದು ಇಶ್ಯೂ ಅಂತ ಆಗಲೇ ಇಲ್ಲ. ಭ್ರಷ್ಟಾಚಾರ ಚುನಾವಣಾ ವಿಷಯ ಆಗಲೇ ಇಲ್ಲ. ಅಂಥದ್ರಲ್ಲಿ ಯಾಕೆ DMKನ ಅಲ್ಲಿ ಡಿಫೀಟ್ ಮಾಡಿದ್ರು ಜನ ಅನ್ನೋದು ನನಗೆ ಕುತೂಹಲ ಮೂಡಿಸಿದಂಥ ಒಂದು ಪ್ರಶ್ನೆ. ನನಗನ್ಸುವಂಥದ್ದು, ಅಲ್ಲಿ ಒಂದು ಸುಮಾರು 60 ವರ್ಷಗಳ ಕಾಲ ದ್ರಾವಿಡ ಪಾಲಿಟಿಕ್ಸ್, ಅವ್ರಿಗೊಂದು ಪೊಲಿಟಿಕಲ್ ಕಲ್ಚರ್ ಅಂತ ನಾವೇನು ಕರಿತೀವಿ, ಅದು ಇಂಡಿಯಾ ದೇಶದಲ್ಲಿ ಎಲ್ಲೇ ಇಲ್ದಿದ್ರು ಕೂಡ ತಮಿಳ್ನಾಡಲ್ಲಿತ್ತು. ಹೌದು. ಆ ಪೊಲಿಟಿಕಲ್ ಕಲ್ಚರ್ ನಾನು ಯಾಕೆ ಕರಿತೀನಿ ಅಂತಂದರೆ, ಅವ್ರಿಗೊಂದು ಪೊಲಿಟಿಕಲ್ ಐಡಿಯಾಲಜಿ ಇತ್ತು. ಹೌದು. ಆ ಐಡಿಯಾಲಜಿ ಭಾಳ ಸ್ಪಷ್ಟವಾಗಿ ದ್ರವಿಡಿಯನ್ ಐಡಿಯಾಲಜಿ ಇತ್ತು. ದ್ರವಿಡಿಯನ್ ಐಡಿಯಾಲಜಿನಲ್ಲಿ ಅಲ್ಲಿರುವಂತಹ ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಎಲ್ಲರೂ ಕೂಡ ಇನ್ಕ್ಲೂಡೆಡ್ ಆಗಿರುವಂತಹ ಒಂದು ಐಡಿಯಾಲಜಿ. ಅದನ್ನು ಪೆರಿಯಾರ್ ಅವರು 60s ಆರಂಭ ಮಾಡಿದ್ರು. ಇದು ದ್ರವಿಡಿಯನ್ ಮೂಮೆಂಟು ಅದು ಬೆಳ್ಕೊಂಡು ಹೋಯಿತು. ಐದರ್ DMK ಆರ್ ADMK ಅಂತಲೇ ಒಂದು ದ್ರಾವಿಡ ಪಕ್ಷನೇ, ಐದರ್ DMK ಆರ್ ADMK ಯಾವುದು ಬರ್ತಾಯಿತ್ತು. ಅಲ್ಲಿ ನ್ಯಾಷನಲ್ ಪಾರ್ಟೀಸ್ ಅಂತ ಹೇಳ್ಕೊಳ್ಳುವಂತಹ BJP ಆಗಲಿ, ಈವನ್ ಕಾಂಗ್ರೆಸ್ ಕೂಡ. ಕಾಂಗ್ರೆಸ್ಸು ನನಗನ್ಸುತ್ತೆ ಕಾಮರಾಜ್ ನಾಡರ್ ಹೋದ ನಂತರ ಅಲ್ಲಿ ಕಾಂಗ್ರೆಸ್ ಬಂದೇ ಇಲ್ಲ. ಹೌದು. ಕಾಮರಾಜ್ ನಾಡರೇ ಲಾಸ್ಟು. ಹೌದು. ಕಾಮರಾಜ್ ನಾಡರ್ ಆದಮೇಲೆ ದ್ರಾವಿಡ ಮೂಮೆಂಟ್ ಅಲ್ಲಿ ಶುರುವಾಗ್ಬಿಡ್ತು. ನಾರ್ತ್ ಇಂಡಿಯನ್ ಪಾರ್ಟೀಸ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಹೌದು. ಯಾಕಂದರೆ ಅವ್ರಿಗೆ ಹಿಂದಿ ಹೇರಿಕೆ ಇದೆಯಲ್ಲ, ಈ ಹಿಂದಿ ಹೇರಿಕೆನ ಅವರು ಸಹಿಸ್ಕೊಳ್ಳಿಲ್ಲ. ಅವರು ನಾವೆಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ವಿ 60s 70s. ಆಗ ನಮಗೆಲ್ಲ ಕಾಲೇಜೆಲ್ಲ ಬಿಡಿಸಿ ಆಗ ದೊಡ್ಡ ಚಳವಳಿ ನಡೀತಾ ಇತ್ತು. ಇವನ್ ಕರ್ನಾಟಕದಲ್ಲೂ ಕೂಡ ಕಿಲ್ ಹಿಂದಿ, ಕಿಸ್ ಇಂಗ್ಲೀಷ್ ಅಂತ ಒಂದು ಸ್ಲೋಗನ್ ಆಗ. ಅಂದರೆ ಹಿಂದಿ ಬೇಡ ನಮಗೆ, ಇಂಗ್ಲೀಷ್ ಬೇಕು ಅಂತ ಆಗಲೇ ಅದು ಆರಂಭ ಆಗಿತ್ತದು. ಹೌದು. ಹಂಗೆ ಆರಂಭ ಆಗಿದ್ದಂತಹ ಒಂದು ಚಳವಳಿ ಒಂದು ಪೊಲಿಟಿಕಲ್ ಶೇಪನ್ನು ತಗೊಂಡು ಒಂದು ಪೊಲಿಟಿಕಲ್ ಕಲ್ಚರ್ ಆಗಿ ಅದು ಡೆವಲಪ್ ಆಗೋಕ್ಕೆ ಶುರುವಾಯಿತು. ಸರ್, ಈಗ DMK ದ್ರಾವಿಡ ಅಸ್ಮಿತೆಯನ್ನು ಅದೇ ಅದರದ ಮೇಲೆ ರಾಜಕಾರಣ ಮಾಡ್ತಾ ಬಂತು. ಈಗ ವಿಜಯ್ ಬಂದಿದ್ದರಿಂದ ಆ ದ್ರಾವಿಡ ಅಸ್ಮಿತೆಗೆ ಧಕ್ಕೆ ಆಗ್ಬೋದಾ ಸರ್? ವಿಜಯ್ ಅದನ್ನು ಬೆಳೆಸ್ಕೊಂಡು ಹೋಗ್ಬೋದಾ? ನೋಡಿ, ಇದು ಭಾಳ ಸೆನ್ಸಿಬಲ್ ಕ್ವಶನ್ ಇದು. ಯಾಕಂದರೆ ದ್ರಾವಿಡ ಅಸ್ಮಿತೆನ ಹೊರತುಪಡಿಸಿ ವಿಜಯ್ ಕೂಡ ಸಕ್ಸಸ್ ಆಗ್ಲಿಕ್ಕೆ ಆಗಲ್ಲ. ಈಗಂದರೆ ವಿಜಯ ದ್ರಾವಿಡ ಅಸ್ಮಿತೆ ಜೊತೆಗೆ ಗೆದ್ಕೊಂಡು ಬಂದಿರೋದು ಅಂತ ಅಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ. ನಾನು ಅದನ್ನು ಹೇಳ್ತೀನಿ ನಿಮಗೆ. ನನಗೆ ಯಾಕೆ ಅಸ್ಮಿತೆ ಜೊತೆ ಹೋಗ್ತಾರೆ ಅಂತ ಹೇಳಿದ್ರೆ, ನೀವು ವಿಜಯ್ ಇದು ಯಾವುದೇ ಒಂದು ಪೋಸ್ಟರ್ ನೋಡಿ, ಹಿಂದುಗಡೆ ಪೆರಿಯಾರ್ದು ಫೋಟೋ ಇರ್ತಾರೆ. ಓಕೆ. ಪೆರಿಯಾರ್ ಫೋಟೋ ಇಲ್ಲದೆ ಅವರು ಮಾಡ್ತಾ ಇದ್ದಿದ್ದರೆ ಅದು ದ್ರಾವಿಡ ಅಸ್ಮಿತೆಯನ್ನು ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿತ್ತು. ಪೆರಿಯಾರ್ದು ಮೇಜರ್ ಆಗಿ ಹಿಂದುಗಡೆ ಒಂದು ಫೋಟೋ, ಅದ್ರ ಪಕ್ಕದಲ್ಲಿ ಅಂಬೇಡ್ಕರ್ ಒಂದು ಕಡೆ, ಮತ್ತೊಂದು ಕಡೆ ಕಾಮರಾಜ್ ನಾಡರ್. ಅಂದರೆ
ತಮಿಳು ಅಸ್ಮಿತೆಯ ಜೊತೆಗೆ ದ್ರಾವಿಡನ್ ಅಸ್ಮಿತೆಯ ಜೊತೆಗೆ ಒಂದು ದಲಿತ ಅಸ್ಮಿತೆಯನ್ನು ಸೇರಿಸ್ಕೊಳ್ಳುವಂಥದ್ದು, ಇನ್ನೊಂದು ಬ್ಯಾಕ್ವರ್ಡ್ ಕ್ಲಾಸಸ್ ಅಸ್ಮಿತೆಯನ್ನು ಕೂಡ ಸೇರಿಸ್ಕೊಳ್ಳುವಂಥದ್ದು. ಇದೆಲ್ಲವನ್ನು ಕೂಡ ಸ್ವಲ್ಪ ಪ್ಲ್ಯಾನ್ ಆಗೇ ಮಾಡ್ದ. ಅಥವಾ ಮಾತಾಡ್ತಾ ಒಂದು ಇಶ್ಯೂನ ಹೇಳ್ತಾ ಇದ್ದ, ನನಗೆ AIADMK ಜೊತೆಯಲ್ಲಿ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಇದೆ, ಆದರೆ DMK ಜೊತೆಯಲ್ಲಿ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಇದೆ ಅಂತ ಹೇಳ್ತಾರೆ. ಇಲ್ಲ ಬಿಜೆಪಿ ಜೊತೆಗೆ ಐಡಿಯಾಲಜಿಕಲ್ ಬಿಜೆಪಿ ಅಂದ್ರೆ AIADMK, ನಾನು ಅದಕ್ಕೋಸ್ಕರ AIADMK ಅಂತ ಹೇಳಿದೆ. ಅಲ್ಲಿ ಬಿಜೆಪಿ ಇಲ್ವಲ್ಲ, ಹೌದು. ಆದ್ರಿಂದ ಬಿಜೆಪಿ ಜೊತೆ ನನಗೆ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಇದೆ, ಇವ್ರ ಜೊತೆಯಲ್ಲಿ ನನಗೆ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಇದೆ. ಅಲ್ಲೇ ಆತ ಹಿಂದುತ್ವದ ಪರವಾಗಿ ಇಲ್ಲ ಅನ್ನುವಂಥದ್ದು ಅಲ್ಲಿ ಸ್ಪಷ್ಟ. ಅಂದ್ರೆ ಐಡಿಯಾಲಜಿಕಲಿ DMK ನಾನು ಸೇಮ್ ಅನ್ನೋ ತರ ಐಡಿಯಾಲಜಿಕಲಿ ಒಂದೇ ಇದೀವಿ ಅಂದ್ರೆ ಅಲ್ಲಿ ಕನ್ಫರ್ಮ್ ಆಯ್ತು. ನನಗೆ ಎಲ್ಲಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಅನುಮಾನ ಬರೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಮೊನ್ನೆ ಡೆಲ್ಲಿಯಿಂದ ಅವರ ಪಾರ್ಟಿಯವರು ಮಾತಾಡಿದವರು ಹಿಂದಿಯಲ್ಲಿ ಮಾತಾಡಿದ್ರು. ಆ ಹಿಂದಿಯಲ್ಲಿ ಮಾತಾಡೋದನ್ನ ನಾನು ನಿರೀಕ್ಷೆನೂ ಮಾಡಿರಲಿಲ್ಲ. ದೇ ಮಸ್ಟ್ ಸ್ಪೀಕ್ ಇನ್ ಇಂಗ್ಲೀಷ್ ಆರ್ ಇನ್ ಟ್ಯಾಮಿಲ್ ಮಾಡಬೇಕಾಗಿತ್ತು. ಅಂಥದ್ದು ಹಿಂದಿಯಲ್ಲಿ ಯಾಕೆ ಮಾತಾಡಿದ್ರು ಅಂತ ನನಗೆ ಅನಿಸ್ತು. ಬಹುಶಃ ಡೆಲ್ಲಿ ಕೌಂಟರ್ ಪಾರ್ಟ್ಸ್ಗೆ ಇವ್ರಿಗೆ ಗೊತ್ತಿರುವಂತಹ ಇದು ಗೊತ್ತಿಲ್ಲ ಅಂತ ಕಾಣುತ್ತೆ, ಅವ್ರಿಗೆ ಐಡಿಯಾಲಜಿಕಲ್ ಕ್ಲಾರಿಟಿ ಇರಲಿಲ್ಲ ಅಂತ ಕಾಣುತ್ತೆ. ಆದರೆ ವಿಜಯ್ಗೆ ಅದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಆತನ ಸಿನಿಮಾಗಳಲ್ಲಿ ಕೊಟ್ಟಂತಹ ಮೆಸೇಜ್ ಇದೆಯಲ್ಲ, ಸೋಷಿಯಲ್ ಮೆಸೇಜು, ಅವೆಲ್ಲವೂ ಕೂಡ ದ್ರವಿಡಿಯನ್ ಮೂಮೆಂಟ್ಗೆ ಪೂರಕವಾಗಿದ್ದಂಥ ಮೆಸೇಜ್ಗಳು. ನೀವು ಅನೇಕ ಸಿನಿಮಾಗಳನ್ನು ನೀವು ನೋಡ್ತಾ ಹೋಗ್ಬೋದು. ಅದು ನನಗನ್ಸೋವಂಥದ್ದು, ಅಲ್ಲಿ ಇವರೇನು ನಮ್ಮ ಒಂದು ದ್ರವಿಡಿಯನ್ ಐಡಿಯಾಲಜಿನ ಸೋಲಿಸ್ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಬೀಗೋಂಗಿಲ್ಲ. ಹೌದು ಹೌದು. ಯಾರು ಸಂಘ ಪರಿವಾರದವರು ಹೌದು ಬೀಗೋಕ್ಕೆ ಸಾಧ್ಯವೇ ಇಲ್ಲ. ಹೌದು. ಯಾಕಂದರೆ ಅಲ್ಲಿ ಬೀಗಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅಲ್ಲಿ. ಹೌದು. ಹಾಗಾಗಿ ದ್ರವಿಡಿಯನ್ ಐಡಿಯಾಲಜಿನ ಬಿಟ್ಟುಕೊಟ್ಟು ಅಲ್ಲಿ ಪಾಲಿಟಿಕ್ಸ್ ಮಾಡೋದು ಕಷ್ಟ. ಸರ್, ಇದ್ರ ಮೇಲೆ ನನಗೆ ಇನ್ನೊಂದು ಪ್ರಶ್ನೆ ಇದೆ. ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೆ, ಅದರಲ್ಲಿ 46% ಜೆನ್ಜಿ ವೋಟರ್ಸ್ ಇದ್ದಾರೆ ತಮಿಳ್ನಾಡಲ್ಲಿ. ಆ ಜೆನ್ಜಿಗಳೇ ಇವಾಗ ಬಿಗ್ ವೋಟರ್ಸ್ ಆಗಿದ್ದಾರೆ ಅಂತ ಒಂದು ಆರ್ಟಿಕಲ್ ಓದಿದೆ ನಾನು ವಿಜಯ್ಗೆ. ಈ ಜೆನ್ಜಿ ಕಮ್ಯುನಿಟಿ ಏನಿದೆಯಲ್ಲ ಸರ್, ಅವ್ರಿಗೆ ಇವನು ಯಂಗ್ಸ್ಟರ್ಸು ಅವ್ರಿಗೆ ಎಂಟರ್ಟೈನ್ಮೆಂಟಲ್ಲೇ ಇರ್ತಾರೆ, ಅವ್ರಿಗೆ ಐಡಿಯಾಲಜಿ ಪೊಲಿಟಿಕ್ಸು ಅದ್ರ ಬಗ್ಗೆ ಅಷ್ಟೇನೂ ಇರಲ್ಲ ಜೆನ್ಜಿಗಳು ಅಂತ ಬಂದಾಗ. ಅವರು ಈ ವಿಜಯ್ ಅವರು ನಮ್ಮ ದ್ರಾವಿಡ ಅಸ್ಮಿತೆನ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಆ ಕಮ್ಯುನಿಟಿ, ಜೆನ್ಜಿ ಕಮ್ಯುನಿಟಿ ವಿಜಯ್ಗೆ ಸಪೋರ್ಟ್ ಮಾಡಿದೆ ಅಂತ ನೀವು ಹೇಳ್ತೀರಾ ಸರ್? ಹಾಗಾದರೆ ನೋಡಿ, ಅವರಿಗೆ ಅಲ್ಲಿ ಒಂದನ್ನು ನಾನು ಗಮನಿಸಬೇಕು. ನಾನು ಆಗಲೇ ನಿಮ್ಗೆ ಹೇಳಿದೆ, ವಿಜಯ್ ಹಿಂದುಗಡೆ ಪೆರಿಯಾರು, ಅಂಬೇಡ್ಕರು ಮತ್ತು ಕಾಮರಾಜ್ ನಾಡರ್ ಇದ್ದರು. ಅವರು ಸಿನಿಮಾ ಇದನ್ನೇ ಹೇಳಬೇಕು ಅನ್ನೋಂಗಿದ್ದಿದ್ರೆ ಬಹುಶಃ MGR ಫೋಟೋ ಇರಬೇಕಿತ್ತು. ಹೌದಾ? MGR ಫೋಟೋ, ಜಯಲಲಿತಾ ಫೋಟೋ ಇರಬೇಕಾಗಿತ್ತು. ಅವರೆರಡು ಕೂಡ ಫಿಲ್ಮ್ ಐಕಾನ್ಸ್, ಅವರಿಬ್ಬರು ಕೂಡ, MGR ಮತ್ತು ಜಯಲಲಿತಾ, ಅವ್ರ ಫೋಟೋಸ್ ಇರಬೇಕಾಗಿತ್ತು. ಅವ್ರ ಫೋಟೋಸ್ ಯಾಕಿಲ್ಲ ಅನ್ನೋ ಪ್ರಶ್ನೆ. ಅವನಿಗೆ ಅನಿಸುತ್ತೆ ನಾವು ಅಂದ್ಕೊಂಡಷ್ಟು ಐಡಿಯಾಲಜಿಕಲ್ ಆಗಿ ಅವನು ದಡ್ಡನಾಗಿಲ್ಲ, ದಡ್ಡ ಅಂತ ಅನ್ಸಲ್ಲ ನನಗೆ. ಆತ ಈ ಯಂಗ್ಸ್ಟರ್ಸ್ನು ಕೂಡ ತಗೊಂಡೋಗ್ತಾನ ಅಂತ ಅನ್ಸುತ್ತೆ. ನೋಡಿ, ನನಗೆ ಈ ಸಂದರ್ಭದಲ್ಲಿ ಗೆದ್ದಿದ್ದು ಆತ, ಅದು ಆಶ್ಚರ್ಯ ಮತ್ತು ಒಂದು ರೀತಿಯಲ್ಲಿ ಸಂಘಪರವಾರ ಬರದೆ ಆತ ಬಂದಿದ್ದು ಒಳ್ಳೇದೇ ಅಂತ ನನಗನ್ಸುತ್ತೆ. ಹೌದು. ಆದರೆ ನನಗೆ ಬೇಸರ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಯಾವಾಗ ಹಿಂದಿನ ಇವರು ಇಂಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು, ಯಾವಾಗ ನಮ್ಮ ಇದನ್ನು ನಮ್ಮ ಟ್ಯಾಕ್ಸ್ ಮನಿನ ಇವರು ಸೆಂಟ್ರಲ್ ಗೌರ್ಮೆಂಟು ನಮಗೆ ಕದಿಯೋಕ್ಕೆ ಶುರು ಮಾಡಿದ್ರು, ಹೆಂಗೆ ಪ್ರಾದೇಶಿಕ ಅಸಮಾನತೆಯನ್ನು ಯಾವಾಗ ಅವರು ಆರಂಭ ಮಾಡಿದ್ರೋ, ಅಂಥ ಸಂದರ್ಭದಲ್ಲಿ ಸ್ಟಾಲಿನ್ ಇರಬೇಕಾಗಿತ್ತು, ಅಂಥ ಸಂದರ್ಭದಲ್ಲಿ DMK ಇರಬೇಕಾಗಿತ್ತು. ಹೌದು. ಯಾಕಂದರೆ ಮೊನ್ನೆ ನಡೆದಂತಹ ಇಶ್ಯೂನಲ್ಲಿ ಎಲ್ಲರೂ ಕೂಡ ಪಾರ್ಲಿಮೆಂಟಲ್ಲಿ ಕಪ್ಪು ಬಟ್ಟೆ ಹಾಕ್ಕೊಂಡ್ಬಂದು ಪ್ರತಿಭಟನೆ ಮಾಡಿದ್ರು, ನೇರವಾಗಿ ಬಿಲ್ಲನ್ನು ಸುಟ್ಟರು. ಅದು ಸೌತ್ ಇಂಡಿಯಾದಲ್ಲಿ ಇನ್ಯಾವ ಪಾರ್ಟಿನೂ ಮಾಡಲಿಲ್ಲ. ಡಿಲಿಮಿಟೇಷನ್ ಬಿಲ್ ಅದನ್ನು ಇವ್ರು ಮಾಡ್ಬೋದಾಗಿತ್ತು, ಸಿದ್ದರಾಮಯ್ಯ ಮಾಡ್ಬೋದಾಗಿತ್ತು, ಪಿನರಾಯಿ ವಿಜಯನ್ ಮಾಡ್ಬೋದಾಗಿತ್ತು, ಅಥವಾ ರೇವಂತ್ ರೆಡ್ಡಿ ಮಾಡ್ಬೋದಾಗಿತ್ತು. ಇವ್ರು ಯಾರೂ ಮಾಡಲಿಲ್ಲ. ಯಾಕದು ಆತ ಒಬ್ಬನೇ ಮಾಡ್ದ, ಸ್ಟಾಲಿನ್ ಒಬ್ಬನೇ ಮಾಡ್ದ ಅಂತಂದರೆ, ಆತನಿಗಿದ್ದಂತಹ ಪೊಲಿಟಿಕಲ್ ಕಮಿಟ್ಮೆಂಟ್ ಮತ್ತು ಪೊಲಿಟಿಕಲ್ ಐಡಿಯಾಲಜಿ, ದ್ರವಿಡಿಯನ್ ಐಡಿಯಾಲಜಿ. ಆ ಐಡಿಯಾಲಜಿ ಆತನ ಅನೇಕ ಇದರಲ್ಲಿ ಎಲೆಕ್ಷನ್ ಭಾಷಣಗಳಲ್ಲಿ ಹೇಳಿದ್ದಾನೆ. ಆ ದ್ರವಿಡಿಯನ್ ಮೂಮೆಂಟನ್ನು ನೆಕ್ಸ್ಟ್ ಸರ್ಕಾರದಲ್ಲಿ ನಾನು ಹೆಚ್ಚಾಗಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಮಾತನ್ನು ಕೂಡ ಆತ ಹೇಳ್ತಾ ಇದ್ದ. ಅಂಥ ಸಂದರ್ಭದಲ್ಲಿ
ಕಳ್ಕೊಂಡಿದೆಯಲ್ಲ ಅದು ಒಂದು ಸ್ವಲ್ಪ ನೋವಿನ ವಿಷಯ. ಅಟ್ ದ ಸೇಮ್ ಟೈಮ್ ಅಲ್ಲಿ ಮತ್ತೆ ಸಂಘ ಪರಿವಾರಕ್ಕಾಗಲಿ ಅಥವಾ ವೈದಿಕ ಶಾಹಿಗಾಗಲಿ ಅಥವಾ ಬ್ರಾಹ್ಮಣಿಕಲ್ ಫೋರ್ಸಸ್ಗಾಗಲಿ ಅವಕಾಶ ಕೊಡಲಿಲ್ವಲ್ಲ ಅನ್ನೋಂಥದ್ದು ಕೂಡ ಒಬ್ಬ ಬ್ರಾಹ್ಮಿನ್ಸ್ಗೂ ಟಿಕೆಟ್ ಕೊಟ್ಟಿಲ್ಲ. ಅದು ಕೂಡ ಭಾಳ ಇಂಪಾರ್ಟೆಂಟ್ ಇಶ್ಯೂ. ಈವನ್ ಆತನಿಗೆ ಐಡಿಯಾಲಜಿಕಲ್ ಕ್ಲಾರಿಟಿ ಸ್ವಲ್ಪ ಆದರೂ ಇಲ್ಲದೆ ಇದ್ದಿದ್ದರೆ ಅಲ್ಲಿ ಒಂದು 5-6 ಜನಕ್ಕಾದರೂ ಬ್ರಾಹ್ಮಿಣ್ಸ್ ಟಿಕೆಟ್ ಕೊಡಬೇಕಾಗಿತ್ತು. ಒಬ್ರಿಗೂ ಕೊಟ್ಟಿಲ್ಲ ಅಂದರೆ ಏನರ್ಥ? ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ದ್ರವಿಡಿಯನ್ ಐಡಿಯಾಲಜಿಗೆ ಆತ ಜೋತ್ ಬೀಳ್ತಾನೆ. ಈಗ ಸದ್ಯಕ್ಕೆ ಅದನ್ನು ಮಾತಾಡಿದ್ದು ಅಂತಂದರೆ DMKಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ದೇನೂ ಇರ್ಬೋದು, ಆ ಸ್ಟ್ರಾಟಜಿ ಇದ್ರೂ ಇರ್ಬೋದು. ಆದರೆ ಆತನ ನಡವಳಿಕೆ ನೋಡಿದಾಗ ನಂಗೆ ಅನಿಸೋದು ಮತ್ತು ಯಾವುದೇ ಸಂಘ ಪರಿವಾರದ ಚಿಹ್ನೆಗಳನ್ನು ಆತ ಇಟ್ಕೊಳ್ಳಿಲ್ಲ ನೋಡಿ. ನೀವು ಗಮನಿಸಬೇಕಾದ್ರೆ ಎಲ್ಲಾದರೂ ಕೇಸರಿ ಬಟ್ಟೆ ಹಾಕ್ಕೊಳ್ಳೋದು, ಹಣೆ ತುಂಬ ಇದು ಬೊಟ್ಟಗಳು ಇಟ್ಕೊಂಡು ಕುಂಕುಮಗಳು ಇಟ್ಕೊಂಡು ಅವ್ರ ತಿಲಕಗಳು ಬೆಳ್ಕೊಳ್ತಾರಲ್ಲ ಹಂಗೆಲ್ಲ ಮಾಡುವಂಥದ್ದು. ಯಾವುದೇ ಹಿಂದುತ್ವದ ಐಡಿಯಾಲಜಿನ ಆತ ಎಲ್ಲೂ ಕೂಡ ಪ್ರದರ್ಶನ ಮಾಡಲೇ ಇಲ್ಲ, ಹತ್ರಕ್ಕೂ ಬಿಟ್ಕೊಳ್ಳಿಲ್ಲ. ನಿನ್ನೆ ರಿಸಲ್ಟ್ಸ್ ಬರುವಂಥ ಸಂದರ್ಭದಲ್ಲಿ ಕೆಲವು ಬ್ರಾಹ್ಮಣಿಕಲ್ ಮೀಡಿಯಾಸು ಮಾತಾಡ್ತಾ ಇದ್ದಿದ್ದು ನೋಡಿದ್ರೆ ನೋಡಿ ಇವರು DMKನವರು ಹಿಂದುತ್ವವನ್ನು ಬೈದಿದ್ರಿಂದ ಪಾಠ ಕಲಿಸ ಸನಾತನ ಧರ್ಮಕ್ಕೆ ಮಾತಾಡಿದ್ರೆ ಹಿಂಗಾಯ್ತು. ಸನಾತನ ಧರ್ಮಕ್ಕೆ ಅವರು ಮಾತಾಡಿದ್ರಿಂದ ಅವ್ರಿಗೆ ಅದು ಲಾಸ್ ಆಗಿದ್ದಿದ್ರೆ ಅಲ್ಲಿ BJP ಬರಬೇಕಾಗಿತ್ತು. ಒಬ್ಬ ಕ್ರಿಶ್ಚಿಯನ್ ಯಾಕೆ ಬಂದ? ಹೌದು ಸರ್, ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಸರ್. ಅದ್ರ ಬಗ್ಗೆ ಅದನ್ನು ಕೇಳಬೇಕಾಗಿತ್ತು ಸರ್. ತಮಿಳ್ನಾಡಿನಲ್ಲಿ ಒಬ್ಬರು ಸ್ಕೆಡ್ಯೂಲ್ ಕ್ಯಾಸ್ಟ್, ವಿಜಯ್ ಮೂಲತಃ ಅವ್ರ ತಂದೆಯವ್ರ ಸ್ಕೆಡ್ಯೂಲ್ ಕ್ಯಾಸ್ಟ್, ಅಲ್ಲಿಂದ ಕ್ರಿಶ್ಚಿಯಾನಿಟಿಗೆ ಬಂದು ಅವರು ಇವತ್ತು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತಂದ್ರೆ ತಮಿಳ್ನಾಡೇ ಒಂದು ಒರಿಜಿನಲ್ ಡೆಮೋಕ್ರಸಿಯನ್ನ ಇಲ್ಲಿ ಪಾಲನೆ ಮಾಡ್ತು ಅಂತ. ರಿಯಲಿ ಯಾಕಂದ್ರೆ ಮತ್ತೆ ಸರ್ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ದಲಿತರನ್ನ ಕೆಲವು 6 ಜನನೇನೋ ದಲಿತರನ್ನ ಸ್ಕೆಡ್ಯೂಲ್ ಕ್ಯಾಸ್ಟ್ ಕ್ಯಾಂಡಿಡೇಟ್ಗಳನ್ನ ಒಂದು ಜನರಲ್ ಸೀಟಲ್ಲಿ ನಿಲ್ಲಿಸಿ ಕೆಲ್ಸ್ಕೊಂಡ್ಬಂದಿದ್ದಾನೆ ವಿಜಯ್ ಅಂತ. ಡೆಮೋಕ್ರಸಿ ನಿಮಗೆ ಹೇಳ್ತಿದಾರಲ್ಲ, ಅವೆಲ್ಲೂ ಕೂಡ ದ್ರವಿಡಿಯನ್ ಐಡಿಯಾಲಜಿಯಿಂದ ಬಂದಿದೆ. ನಾನು ಆಗಲೇ ಹೇಳಿದ್ನಲ್ಲ, ಅವ್ರಿಗೊಂದು ಪೊಲಿಟಿಕಲ್ ಕಲ್ಚರ್ ಇದೆ ಅಂತ. ತಮಿಳ್ನಾಡಲ್ಲಿ ಒಂದು ಪೊಲಿಟಿಕಲ್ ಕಲ್ಚರ್ ಇದೆ. ಆ ಪೊಲಿಟಿಕಲ್ ಕಲ್ಚರ್ನ ಡಿಸ್ಟ್ರಾಯ್ ಮಾಡಲಿಕ್ಕೆ ಲಾಸ್ಟ್ ಟೈಮು ಮುರುಘಾ ದೇವರನ್ನು ಕೂಡ ಬಳಸ್ಕೊಂಡ್ರಿ ಇವರು, ಯಾರೋ ಸಂಘ ಪರಿವಾರದವರು. ಅದೇನು ವರ್ಕೌಟ್ ಆಗಲಿಲ್ಲ. ಯಾಕಂದರೆ ಅವರ ಪೊಲಿಟಿಕಲ್ ಕಲ್ಚರ್ ಭಾಳ ಸ್ಟ್ರಾಂಗ್ ಆಗಿದೆ. ಅದು ದ್ರವಿಡಿಯನ್ ಕಲ್ಚರ್ ಅದು. ಅದರಿಂದ ಅದನ್ನೇನು ಮಾಡೋಕ್ಕಾಗಲಿಲ್ಲ. ಈಗ ನಾವೇನು ದ್ರವಿಡಿಯನ್ ಐಡಿಯಾಲಜಿನೇ ಸೋತೋಗಿದೆ ಅಂತೇಳಿ ನಾವು ಆತಂಕ ಪಡಬೇಕಾಗಿಲ್ಲ. ಅಟ್ ದ ಸೇಮ್ ಟೈಮ್ ಅಲ್ಲಿ ಸಂಘ ಪರಿವಾರನ ಯಾವುದೋ ಬಂದ್ಬಿಡ್ತು ಅಂತ ಕೂಡ ಆತಂಕ ಪಡಬೇಕಾಗಿಲ್ಲ. ಒಂದು ಮಿಡ್ಲ್ ಇದು ಬಂದಿದೆ. ವಿಲ್ ವೆಯ್ಟ್ ಆ್ಯಂಡ್ ಸಿ. ಅಲ್ಲಿ ದ್ರವಿಡಿಯನ್ ಐಡಿಯಾಲಜಿನ ನೀವು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಅಲ್ಲಿ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಪ್ರತಿ ಮನುಷ್ಯನಿಗೂ ಕೂಡ ನಾನು ಹೇಳಿದ್ನಲ್ಲ ಆಗಲೇ, ಒಂದು ಪೊಲಿಟಿಕಲ್ ಕಲ್ಚರ್ ಇದೆ. ನೀವು ನೋಡಿ, ಬೆಳಗ್ಗೆ ಎದ್ದರೆ ನೀವು ಪ್ರತಿ ತಮಿಳ್ನಾಡಿನ ಪ್ರತಿ ಇದರಲ್ಲೂ ಕೂಡ ಅವರು ನೀಟಾಗಿ ವಿಭೂತಿ ಇಟ್ಕೊಂಡು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ದೇವಸ್ಥಾನನೇ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು BJPಗೆ ಓಟ್ ಕೊಡಲ್ಲ. BJP ಅವ್ರನ್ನ ಒಬ್ಬರನ್ನು ಗೆಲ್ಲಿಸ್ದಂಗೆ ನೋಡ್ಕೊಳ್ತಾರೆ. ಮತ್ತೆ ಅತಿ ಹೆಚ್ಚು ದೇವಸ್ಥಾನಗಳಿರೋ ರಾಜ್ಯ ಅದು. ಅಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ದೇ ಆರ್ ನಾಟ್ ಫಾರ್ ರಿಲಿಜಿಯನ್, ದೇ ಆರ್ ಫಾರ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಬೇರೆ, ರಿಲಿಜಿಯನ್ ಬೇರೆ. ಇವ್ರಿಗೆ ಆ ವ್ಯತ್ಯಾಸ ಇವ್ರಿಗೆ ಈ BJP ಸಂಘ ಪರಿವಾರಕ್ಕೆ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಸ್ಪಿರಿಚುಯಾಲಿಟಿನೇ ಗೊತ್ತಿಲ್ಲ. ಸ್ಪಿರಿಚುಯಾಲಿಟಿನೇ ಗೊತ್ತಿಲ್ಲದಿರುವಂಥವ್ರು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರು ಬರೀ ರಿಲಿಜಿಯನ್ ಗೊತ್ತಷ್ಟೇ, ಸ್ಪಿರಿಚುಯಾಲಿಟಿ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಯಾವರೇ ಸ್ಪಿರಿಚುವಲ್ ಲೀಡರ್ಸ್ನ ಅವ್ರು ಒಪ್ಕೊಳ್ಳಲ್ಲ. ಇನ್ಕ್ಲೂಡಿಂಗ್ ವಿವೇಕಾನಂದ ಇರ್ಬೋದು, ಬುದ್ಧ ಇರ್ಬೋದು, ಯಾರನ್ನೂ ಕೂಡ ಅವ್ರು ಒಪ್ಕೊಳ್ಳಲ್ಲ. ಅವರು ನಮ್ಮ ಕರ್ನಾಟಕದಲ್ಲಿರುವಂಥ ಸೂಫಿ ಪರಂಪರೆ ಇರ್ಬೋದು, ಮಲೆ ಮಹದೇಶ್ವರ ಇರ್ಬೋದು, ಮಾಂಟೇಸ್ವಾಮಿ ಇರ್ಬೋದು, ಎತ್ತಪ್ಪ ಇರ್ಬೋದು, ಜುಂಜಪ್ಪ ಇರ್ಬೋದು, ಆ ಥರದ ಅನೇಕ ಜನ ಸೂಫಿ ಪರಂಪರೆಯ ಯಾವುದೇ ಇವ್ರನ್ನೂ ಕೂಡ ಅವ್ರು ಒಪ್ಕೊಳ್ಳಲ್ಲ. ಇದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಈ ದೃಷ್ಟಿಯಲ್ಲಿ ನೋಡಿದ್ದು ಅಂದರೆ ನನಗೆ ವಿಜಯ್ ಬಂದಿದ್ದು ಭಾಳ ಬೇಜಾರೇನಾಗ್ತಾ ಇಲ್ಲ. ಆದರೆ ದ್ರವಿಡಿಯನ್ ಮೂಮೆಂಟನ್ನ ಮತ್ತಷ್ಟು ಬಲಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದಂತಹ ಸ್ಟಾಲಿನ್ ಈ ಸಂದರ್ಭದಲ್ಲಿ ಇರಬೇಕಾಗಿತ್ತು. ಯಾಕಂದರೆ ಈಗ ಸೆಂಟರ್ ಮಾಡ್ತಾ ಇರುವಂಥ ಕೆಲಸಗಳಿದಾವಲ್ಲ, ಈಗ GSTನಲ್ಲಿ ನಮಗೆ ಮಾಡ್ತಾ ಇರೋಂಥ ಅನ್ಯಾಯ ಇರ್ಬೋದು, ತಾರತಮ್ಯ, ಅಥವಾ ನಮಗೆ ಇದು ಪ್ರಾದೇಶಿಕ ತಾರತಮ್ಯ ಇರ್ಬೋದು, ಹಿಂದಿ ಹೇರಿಕೆ ಇರ್ಬೋದು, ಇದು ಏನೋ ಇದನ್ನು ಕ್ಷೇತ್ರ ಮರುವಿಂಗಡಣೆ ಇರ್ಬೋದು, ಈ ಎಲ್ಲ ಇಶ್ಯೂಗಳಲ್ಲೂ ಕೂಡ ನಮ್ಗೆ ಆಗ್ತಾ ಇರೋಂಥ ಅನ್ಯಾಯದ ಸಂದರ್ಭದಲ್ಲಿ ಸೌತ್ ಇಂಡಿಯಾನ ಲೀಡ್ ಮಾಡಬೇಕಾಗಿತ್ತು ಸ್ಟಾಲಿನ್. ಆ ಅವಕಾಶವನ್ನು ತಪ್ಪಿಸ್ಕೊಳ್ವಾ ಅಂತ ನನಗೊಂದು ಸರ್. ಅದಕ್ಕೆ ಮೇನ್ DMK ಇಷ್ಟು ಹೀನಾಯ ಪ್ರದರ್ಶನ ತೋರಿಸ್ತು ಸರ್ ಈ ಬಾರಿ.
ಅದಕ್ಕೆ ಮೇನ್ ಕಾರಣ ಏನು ಸರ್? ಒಂದು ಕುಟುಂಬ ರಾಜಕಾರಣ ಆಗಿರ್ಬೋದು, ಮಗನನ್ನೇ ಡಿ ಸಿ ಆಗಲೇ ಹೇಳ್ದಂಗೆ ಒಂದು 2-3 ಇಶ್ಯೂಗಳಿದಾವೆ. ಅಥವಾ ಸರ್ ಇನ್ನೊಂದು ಇದ್ರ ಜೊತೆ ಒಂದು ಕ್ವಶನ್ ಆ್ಯಡ್ ಮಾಡಿಬಿಡ್ತೀನಿ. ಅವರು ಒಂದು ಕುಟುಂಬ ರಾಜಕಾರಣ ಅಂತ ಒಂದು ಪಾಯಿಂಟ್ ನೀವು ಇಟ್ಕೊಳ್ಳಿ ಸರ್, ಮಗನನ್ನು ಡಿ ಸಿ ಎಂ ಮಾಡಿರೋದು. ಇನ್ನೊಂದು ವಿಜಯ್ ಅಷ್ಟು ವರ್ಕ್ ಮಾಡಿದ್ರ ಸರ್, ಒಂದು ಇಷ್ಟು 2024ರಲ್ಲಿ ಪಕ್ಷ ಸ್ಥಾಪನೆ ಮಾಡಿದ್ರು TVK ಅಂತ. ವಿಜಯ್ 2025ರಲ್ಲಿ ಹೋದ ವರ್ಷ ಶುರು ಮಾಡಿದ್ದವ್ರು ಆ್ಯಕ್ಟಿವ್ ಆಗಿ. ಅಂದರೆ ಇಷ್ಟು ಸ್ಪೀಡಲ್ಲಿ ಒಂದು ಅತಿ ದೊಡ್ಡ ಪಕ್ಷ ಮಾಡೋದಕ್ಕೆ ಅದು ಹೇಗೆ ಸಾಧ್ಯ? ಬರೀ ಸ್ಟಾರ್ಡಮ್ ಕಾರಣ ಆಯ್ತಾ? ಸ್ಟಾರ್ಡಮ್ಮೇ ಓಟ ಪರಿವರ್ತನೆ ಆಯ್ತಾ ಅಥವಾ ಏನೇನೆಲ್ಲ ಕಾರಣಗಳಿದಾವೆ ಸರ್? ವಿಜಯ್ನ ನೀವು ಗಮನಿಸಿ, ಸುಮಾರು ಒಂದು 10 ವರ್ಷದಿಂದಲೇ ಪ್ರಿಪರೇಷನ್ ಇತ್ತು. ಓಕೆ, ನೀವು ಆತನ ಆಕ್ಟಿವಿಟೀಸ್ನೆಲ್ಲ ಗಮನಿಸ್ತಾ ಬನ್ನಿ, ಒಂದು 10 ವರ್ಷದಿಂದಲೇ ಅದರ ಪ್ರಿಪರೇಷನ್ ಅಂತೂ ಇತ್ತು. ಪಾರ್ಟಿದಾಗಿರ್ಬೋದು. ಹಂಗೆ ನೋಡಿದ್ರೆ ಆ ಥರ ನಾವು ಕಂಪೇರ್ ಮಾಡಬೇಕಾದ್ರೆ NTR ಬರೀ 39 ದಿವಸದಲ್ಲಿ ಪಾರ್ಟಿ ಕಟ್ಟಿ ಚೀಫ್ ಮಿನಿಸ್ಟರ್ ಆಗಿ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ತಗೊಬಿಡುತ್ತೆ, ಎಷ್ಟು ಧೂಳಿಪಟ ಮಾಡಿಬಿಟ್ರೆ. ಆದರೆ ಇಲ್ಲಿ ಬಹಳ ಪ್ರಮಾಣದಲ್ಲಿ DMKನೂ ಗೆದ್ದಿದೆ, AIDMKನೂ ಗೆದ್ದಿದೆ. ಆಮೇಲೆ ವಿಜಯ್ಗೆ ಅಬ್ಸಲ್ಯೂಟ್ ಮೆಜಾರಿಟಿ ಕೊಡಲಿಲ್ಲ ಜನ. ವಿಜಯ್ ಇವಾಗ 10 ಸೀಟ್ಗಳು ಇನ್ನೊಬ್ಬರು ನಂಬ್ಕೋಬೇಕಾಗುತ್ತೆ. ಆಮೇಲೆ ಪೂರ್ತಿಯಾಗಿ ತನ್ನ ಇಷ್ಟ ಪ್ರಕಾರ ಮಾಡೋಂಗಿಲ್ಲ, ಕಂಟ್ರೋಲ್ ಇರುತ್ತೆ. ಆಮೇಲೆ ಅಪೋಸಿಷನ್ ವಿಲ್ ಬಿ ವೆರಿ ಸ್ಟ್ರಾಂಗ್, ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಇವೆಲ್ಲ ಇದಾವೆ. ಆಮೇಲೆ ವಿಜಯ್ದು ಇನ್ನೊಂದು ಭಾಳ ನನಗೆ ಪ್ಲಸ್ ಪಾಯಿಂಟ್ಸ್ ಅನ್ಸಿದ್ದೇನಂತಂದ್ರೆ, ಹಿ ಈಸ್ ಕಾನ್ಸಂಟ್ರೇಟೆಡ್ ಆನ್ ದ ಯೂತ್ ಆ್ಯಂಡ್ ದ ವಿಮೆನ್. ಕರೆಕ್ಟ್. ಯೂತ್ ಆ್ಯಂಡ್ ವಿಮೆನ್ ಇದೆಯಲ್ಲ, ಅವ್ರಿಗೆ ಒಂದು ಚೇಂಜ್ ಬೇಕಿತ್ತು. ನಾವಾಗಲೇ ಹೇಳ್ದಂಗೆ, ಒಂದು DMKದು ಕರಪ್ಷನ್ ಚಾರ್ಜಸ್ ಇತ್ತು, ಎರಡನೇದು ಕುಟುಂಬ ರಾಜಕಾರಣ ಇತ್ತು. ಕರಪ್ಷನ್ ಚಾರ್ಜಸ್ಸು, ಕುಟುಂಬ ರಾಜಕಾರಣನ ಇಂಡಿಯಾ ದೇಶ ಒಪ್ಕೊಂಡ್ಬಿಟ್ಟಿದೆ, ಎಲ್ಲ ಪಕ್ಷಗಳಲ್ಲೂ ಇದೆ ಕಾಮನ್. ಅದೇನು ನಾನೇನು ತಪ್ಪಲ್ಲ ಅಂತ ಹೇಳ್ತಿಲ್ಲ, ತಪ್ಪೇ ಅದು. ಆದರೆ ಇಟ್ಸ್ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಅನ್ನೋದು ಬಂದ್ಬಿಟ್ಟಿದೆ ಈಗ. ಅದೊಂದು ಆ ಎರಡರದ್ದು. ಇದ್ರದ್ದು ಮೂರನೇದು ಏನು ಅಂತ ಹೇಳಿದ್ರೆ, ಆಂಟಿ ಇನ್ಕಂಬೆನ್ಸಿ ಇತ್ತು. ಅವ್ರೀಗ ರೂಲ್ ಮಾಡಿದ್ರಲ್ಲ, ಆಂಟಿ ಇನ್ಕಂಬೆನ್ಸಿ ಇತ್ತು. ಹಂಗಂತೇಳಿ ಅವರು ಇವಾಗ ಸನಾತನ ಧರ್ಮದ ಬಗ್ಗೆ ಮಾತಾಡಿದ್ದೋ, ಅವರು ಹಿಂದುತ್ವದ ಬಗ್ಗೆ ಮಾತಾಡಿದ್ದೋ, ಇದ್ಯಾವುದೂ ಕೂಡ ಪೊಲಿಟಿಕಲ್ ಇಶ್ಯೂ ಆಗಲೇ ಇಲ್ಲ. ಹೌದು, ಎಲ್ಲೂ ಕೂಡ ವಿಜಯ್ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ, ಆ ಇಶ್ಯೂ ಬಗ್ಗೆ ಮಾತಾಡಲಿಲ್ಲ. ಅದೆಲ್ಲಕ್ಕಿಂತಲೇ ಹೆಚ್ಚಾಗಿ ಸೀಸ್ ಫ್ಲಾಗ್, ರೆಡ್ ಆ್ಯಂಡ್ ಯೆಲ್ಲೋ, ಹೌದು, ಕೆಂಪು ಮತ್ತು ಹಳದಿ ಇತ್ತು. ನಮ್ಮ ಕನ್ನಡದ ಬಾವುಟನೂ ಕೆಂಪು ಮತ್ತು ಹಳದಿ. ಏನನ್ನು ಸೂಚಿಸುತ್ತೆ? ಅದು ವಿಕ್ಟ್ರಿ, ಇಟ್ಸ್ ಅ ಸೈನ್ ಆಫ್ ವಿಕ್ಟ್ರಿ. ನಾವು ಅದನ್ನು ಅರಿಶಿನ ಕುಂಕುಮ ಅಂತ ಕರಿತೀವಿ, ಆತ ಅದನ್ನ ಅರಿಶಿನ ಕುಂಕುಮ ಅಂತ ಕರೀಲಿಲ್ಲ. ಅದನ್ನೇನು ಹೇಳ್ತಾನೆ, ಸೈನ್ ಆಫ್ ವಿಕ್ಟ್ರಿ ಅಂತ ಹೇಳ್ತಾ. ದ ರೆಡ್ ಈಸ್ ದ ಇದು ಮೆರೂನ್ ಇದೆಯಲ್ಲ, ಇಟ್ಸ್ ಎ ಬ್ಲಡ್. ಅದು ಈವನ್ DMK ಬಾವುಟದಲ್ಲೂ ಕೂಡ ರೆಡ್ ಇದೆ, ಆದರೆ ಬ್ಲ್ಯಾಕ್ ಒಂದನ್ನೇ ಚೇಂಜ್ ಮಾಡಿಕೊಂಡು ಅದಕ್ಕೆ ಬದಲು ಏನು ಮಾಡ್ದ ಅವನು, ಎಲ್ಲೋನ್ ಸೇರಿಸ್ಕೊಂಡ. ಇದೆಲ್ಲವೂ ಕೂಡ ಐಡಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ದಿದ್ದರೆ ಇದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಅವನು ತೋರಿಸ್ಪಡಿಸ್ಕೊಂಡಿದ್ರು ಅವ್ರಿಗೆ ಡ್ಯಾಮೇಜ್ ಆಗ್ತಿತ್ತು. ಇವು DMK ಇನ್ನೊಂದು ಪಾರ್ಟು, DMKದು B ಟೀಮು ಅಂತೆಲ್ಲ ಕರೆಯುವಂಥ ಚಾನ್ಸಸ್ ಕೂಡ ಇತ್ತು. ಹಾಗಾಗಿ ಇದನ್ನು ಮಾಡ್ಕೊಂಬಂದ. ಆದರೆ ಮುಂದಿನ ಹೆಜ್ಜೆಗಳು ಹೆಂಗಿರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟಾಗಿ ನಾವು ಕಾದು ನೋಡಬೇಕಾಗತ್ತೆ. ಈಗ ಮತ್ತೊಂದು ಪ್ರಶ್ನೆ ಏನಂದರೆ ಸರ್, ವಿಜಯ್ ಅವ್ರದ್ದು ಜಾತ್ಯತೀತ ರಾಜಕಾರಣದ ಬಗ್ಗೆ. ಇವಾಗ ಅವ್ರ ಪಕ್ಷದಿಂದ 3 ಜನ ಮೈನಾರಿಟೀಸ್ ಗೆದ್ದರು. ಅದರಲ್ಲೂ ಮುಖ್ಯವಾಗಿ ಒಂದು ಮಹಿಳಾ ಶಾಸಕಿಯನ್ನು ತಾಹೀರಾ ಅಂತ ಅವರನ್ನು ಗೆಲ್ಸ್ಕೊಂಡು ಬಂದರು. ಅಂದರೆ ವಿಜಯ್ ಅಲ್ಪಸಂಖ್ಯಾತರನ್ನ ಯಾವ ರೀತಿ ತಗೊಂಡು ಹೋಗ್ಬೋದು ಸರ್ ಮುಂದೆ? ಈ ಹಿಮ್ಸೆಲ್ಫ್ ಈಸ್ ಅಲ್ಪಸಂಖ್ಯಾತ. ಆತನೇ ಒಬ್ಬ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಅನ್ನೋದು ಒಂದು. ಆಮೇಲೆ ನೀವು ಹೇಳಿದಂಗೆ ಆ ಕ್ಯಾಸ್ಟ್ ಕೆಮಿಸ್ಟ್ರಿನ ಭಾಳ ಚೆನ್ನಾಗಿ ಅಡಾಪ್ಟ್ ಮಾಡಿದಾನೆ. ಆಮೇಲೆ ಕ್ಯಾಸ್ಟು ಮತ್ತು ರಿಲಿಜನ್ ಎರಡೂ ಕೂಡ ಬಹಳ ಪ್ರಮುಖವಾಗಿ ಅಲ್ಲಿ ಇಶ್ಯೂಗಳಾಗಲೇ ಇಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ. ಇಲ್ಲಾಂದರೆ ಒಬ್ಬ ಆಟೋ ರಿಕ್ಷಾ ಮಗ ಇರ್ಬೋದು, ಇನ್ಯಾರೋ ಒಬ್ಬ ಬಡವ, ಮತ್ತಾರೋ ಒಬ್ಬ ಇವನು ಗೆಲ್ಲುವಂಥ ಚಾನ್ಸಸ್ ಇದೆಯಲ್ಲ, ಇರಲಿಲ್ಲ. ಅಲ್ಲಿ ಒಂದು ಕ್ಯಾಸ್ಟು ಇನ್ನೊಂದು ಕ್ಯಾಶು ಎರಡೂ ಜಾಸ್ತಿ ಪ್ರಮಾಣದಲ್ಲಿ ಆಗಲೇ ಇಲ್ಲ. ಯಾಕಂದರೆ ಸೌತ್ ಇಂಡಿಯಾದಲ್ಲಿ ನಾವು ಕ್ಯಾಶ್ ಇಲ್ಲದೆ ಮತ್ತು ಕ್ಯಾಸ್ಟ್ ಇಲ್ಲದೆ ರಾಜಕಾರಣ ಮಾಡೋಂಗೇ ಇಲ್ಲ. ಅಂಥದ್ರಲ್ಲಿ ಕ್ಯಾಸ್ಟು ಎರಡೂ ಇಲ್ಲದೆ ಆತ ರಾಜಕಾರಣ ಮಾಡಿದ್ದಿದೆಯಲ್ಲ, ದಟ್ ಇಸ್ ರಿಯಲಿ ಗ್ರೇಟ್. ಅಲ್ಲಿ ಆತ ಕಾನ್ಸಂಟ್ರೇಟ್ ಮಾಡಿದ್ದು ಯಂಗ್ಸ್ಟರ್ಸ್ನ ಮತ್ತು ವಿಮೆನನ್ನು. ಅದು ಆತನ ಸಕ್ಸಸ್ಸು. ಹಂಗಂತೇಳಿ ಇವರು ಇವಾಗ ನಮ್ಮ ಕೆಲವರು ಮೈನ್ ಸ್ಟ್ರೀಮ್ ಮೀಡಿಯಾದ ಕೆಲವರು ಇದು RSS BJPಯ ಇವರು ಆ್ಯಂಕರ್ಸ್ ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಹಿಂದುತ್ವವನ್ನ ವಿರುದ್ಧ ಮಾತಾಡಿದ್ರಿಂದ. ಸರ್ ಇನ್ನೊಂದು ಆ್ಯಡ್ ಮಾಡ್ಬಿಡ್ತೀನಿ ಸರ್. ಎಲ್ಲೂ ಕೂಡ ವಿಜಯ್ ಡೇ 1 ತಾನು ಪ್ರಚಾರಕ್ಕೆ ಇಳಿದಿದ್ದರಿಂದ, ಡೇ 1 ರಾಜಕೀಯ ಶುರು ಮಾಡಿದ್ರಿಂದ
ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಮಾತಾಡಿದ ತಪ್ಪು ಅಂತ ವಿಜಯ್ ಎಲ್ಲೂ ಖಂಡಿಸಿರಲಿಲ್ಲ ಸರ್. ಎಲ್ಲೂ ಖಂಡಿಸಿರ್ಲಿಲ್ಲ. ಅದು ಖಂಡಿಸಿದ್ರೆ ಆ ಓಟ್ಗಳು ಬಂದಿದ್ರೆ ವಿಜಯ್ ಅದಕ್ಕೆ ಕಾರಣ DMK ಸೋಲೋದಕ್ಕೆ ಇದು ಕಾರಣ ಅಂತ ಹೇಳ್ಬೋದಾಗಿತ್ತು. ಫಸ್ಟ್ ಆಫ್ ಆಲ್ ವಿಜಯ್ ಹಿಮ್ಸೆಲ್ಫ್ ಇಸ್ ನಾಟ್ ಎ ಹಿಂದುತ್ವ ಫಿಲೋ. ಹೌದು. ಹಂಗಿರುವಾಗ ಇವರು ಹಿಂದುತ್ವ ಗೆಲ್ತು ಅಂತ ಹೇಳಿದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ಇವರು ಬರೀ DMK ಸೋಲ್ತು ಅನ್ನೋದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದು ವಿಜಯ್ ಇನ್ನೂ ಖಂಡಿಸಿದ್ರು ಸರ್, ಮೋದಿ ಸರ್ಕಾರದ ನೀತಿಗಳನ್ನ ನೀವು ಮೈನಾರಿಟೀಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರಿ ಅಂತ ವಿಜಯ್ ಬಹಿರಂಗವಾಗಿ ಖಂಡಿಸಿದ್ರು. ಅಲ್ಲ, ಅದು ಐಡಿಯಾಲಜಿಕಲ್ ಇದು ಅಂತ ಹೇಳ್ತಾರಲ್ಲ, ಜೊತೆಲಿ ನನಗೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಇದೆ ಅಂತ ಹೇಳ್ತಾರಲ್ಲ, ಇನ್ನು ಅದಕ್ಕಿಂತಲೂ ಏನು? ಹೌದು, ದಟ್ ಇಸ್ ವೆರಿ ಕ್ಲಿಯರ್. ಕಾನ್ಫ್ಲಿಕ್ಟ್ ಇದೆ ಐಡಿಯಾಲಜಿಕಲ್ ನನಗೆ ಬಿಜೆಪಿ ಜೊತೆಗೆ ಅಂತ ಹೇಳಿ. ಹೌದು, ಅದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಆಮೇಲೆ ಇವಾಗ ಪಾರ್ಲಿಮೆಂಟಲ್ಲೂ ಕೂಡ ಒಂದು ಕಡೆ DMK, ಇನ್ನೊಂದು ಕಡೆ ಇದು TMC ಇರುವಂತಹ ಮೆಂಬರ್ಸು ಇವತ್ತು ಪೂರ್ತಿ ಪಾರ್ಲಿಮೆಂಟನ್ನು ಆಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಆ BJP ಸರ್ಕಾರಕ್ಕೆ, ಮೋದಿಗೆ, ಅಮಿತ್ ಶಾಗೆ ನೀರಿಳಿಸ್ತಾ ಇರೋಂಥದ್ದು ಇವರೇ. ಈಗ ನೋಡಿ, ಮೊನ್ನೆ ರಾಜ ಇರ್ಬೋದು, ಕಣ್ಣಿಮೋಳಿ ಇರ್ಬೋದು, ಅವರೆಲ್ಲ ಮಾತಾಡಿದ್ದಿದೆಯಲ್ಲ, ಇಟ್ಸ್ ರಿಯಲಿ ಇಡೀ ದಕ್ಷಿಣ ಭಾರತದ ಅಸ್ಮಿತೆಯ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಅವರು. ಆ ಹಿಂದಿ ಹೇರಿಕೆ ವಿರುದ್ಧ ಬಹಳ ವರ್ಷಗಳಿಂದಲೂ ಕೂಡ ಒಂದು ನಡೀತಲೇ ಇದೆ. ಒಂದ್ಸಾರಿ ಈವನ್ ನೆಹರು ಇದ್ದಾಗಲೂ ಕೂಡ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ. ಅಣ್ಣಾದುರೈಯವರು ಕೇಳ್ತಾರೆ, ಹಿಂದಿ ಯಾಕೆ ನೀವು ನಮ್ಮೇಲೆ ಹೇರ್ತಾ ಇದ್ದೀರಾ ಅಂತೇಳ್ಬಿಟ್ಟು. ಇಲ್ಲ ಅದು ಹೆಚ್ಚು ಜನ ಮಾತಾಡ್ತಾರೆ ಭಾರತದಲ್ಲಿ, ಅದಕ್ಕೋಸ್ಕರ ಅಂತ ನೆಹರು ಹೇಳ್ತಾರೆ. ಹಂಗಾರೆ ನಿಮ್ಮ ರಾಷ್ಟ್ರ ಪಕ್ಷಿ ಯಾವುದು ಅಂತ ಕೇಳ್ತಾರೆ ಅಣ್ಣಾದುರೈ. ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಅಂತಾರೆ. ಹಂಗಾರೆ ಜಾಸ್ತಿ ಜನ ಮಾತಾಡ್ತಾ ಇರೋದ್ರೆ ನೀವು ಹಿಂದಿ ಆಗೋದಾದ್ರೆ ಜಾಸ್ತಿ ಇರುವಂಥದ್ದು ಕಾಗೆ ರಾಷ್ಟ್ರ ಪಕ್ಷಿ ಮಾಡಿ, ಯಾಕೆ ನವಿಲು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದು ಅಲ್ಲಿಂದ 60s 70s ಇಂದ ಶುರುವಾಗಿದೆ. ಅದು 60 ಶುರುವಾಗಿದೆ ಆ ಹಿಂದಿ ಹೇರಿಕೆ ವಿರುದ್ಧ ಆ ಪ್ರತಿಭಟನೆ. ಅದು ಇವತ್ತಿಗೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಬಹುಶಃ ನನಗನ್ಸುತ್ತೆ ಆ ಇಶ್ಯೂನಲ್ಲಿ ವಿಜಯ್ ಬಹಳ ಸ್ಟ್ರಾಂಗ್ ಆದ ನಿಲುವನ್ನು ತಗೋಬೇಕಾಗತ್ತೆ. ಇಲ್ಲ ಅಂದರೆ ಅಲ್ಲಿ ಸರ್ವೈವಲ್ ಭಾಳ ಕಷ್ಟ ಆಗ್ತದೆ ತಮಿಳ್ನಾಡಲ್ಲಿ ನನಗನ್ಸುತ್ತೆ. ಇಲ್ಲದೇ ಆತನಿಗೆ ಏನಾದರೂ ಅದು ಐಡಿಯಾಲಜಿ ಇಲ್ಲದೇ ಇದ್ದಿದ್ರೆ ಪೆರಿಯಾರ್ ತಂಟೆಗೆ ಹೋಗ್ತಾ ಇರಲಿಲ್ಲ. ಆತ ಪೆರಿಯಾರ್ ಫೋಟೋನೇ ಹಾಕ್ಕೊಳ್ತಾ ಇರಲಿಲ್ಲ. ಇವತ್ತು ಎಲ್ಲೇ ಸಭೆ ಆದರೂ ಕೂಡ ಹಿಂದುಗಡೆ ದೊಡ್ಡದು ಪೆರಿಯಾರ್ದೊಂದು ಕಟೌಟ್ ಹಾಕ್ಕೊಂಡೇ ಆತ ಮಾಡ್ಕೊಂಬಂದೇನೆ ಅಂತಂದರೆ, ಪೆರಿಯಾರ್ ಇದ್ದಾರೆ ಅಂತಂದ್ರೆ ದ್ರಾವಿಡ ಅಸ್ಮಿತೆ ಅಲ್ಲಿದೆ ಅಂತ. ಇನ್ನೇನು ಹೇಳಬೇಕಾಗಿದೆ. ಇನ್ನೊಂದು ಕಡೆ ಅಂಬೇಡ್ಕರ್ನ, ಮತ್ತೊಂದು ಕಡೆ ಇವರು ಕಾಂಗ್ರೆಸ್ನ ಬಹಳ ಹಿರಿಯ ನಾಯಕರಾಗಿದ್ದಂತಹ ಕಾಮರಾಜ್ ನಾಡರ್ ಹಿ ರೆಪ್ರೆಸೆಂಟ್ಸ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಕರೆಕ್ಟ್. ಅಂಬೇಡ್ಕರ್ ರೆಪ್ರೆಸೆಂಟ್ಸ್ ದಿ ಆಲ್ ಡೌನ್ ಟೌನ್ ಕಮ್ಯುನಿಟೀಸ್. ಪೆರಿಯಾರ್ ಈಸ್ ಫಾರ್ ಸ್ವಾಭಿಮಾನಿ ಮೂಮೆಂಟ್. ಸರಿ, ಅಂದ್ರೆ ವಿಜಯ್ ಅವರು ದ್ರಾವಿಡ ಅಸ್ಮಿತೆನ ಇಟ್ಕೊಂಡು ರಾಜಕಾರಣ ಮಾಡಿದಾಗ್ಲೂ ಈಗ ಅವರು ಕನ್ನ ಹಾಕಿದ ಓಟು DMK ಓಟ್ಸ್ಗೂ ADMK ಓಟ್ಸ್ಗೂ ಸರ್, ಅವ್ರು ಎಲ್ಲಿಂದ ಓಟ್ಗಳನ್ನ ಹೊಸದಾಗಿ ಬಂದು ಓಟ್ಸ್ ಬಿಟ್ಟನ್ನ ನೋಡ್ಕೊಂಡ್ ಬನ್ನಿ. DMK ಇಂದ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಿತ್ತಿದ್ದಾರೆ, ADMK ಇಂದ ಒಂದು ಪ್ರಮಾಣದಲ್ಲಿ ಕಿತ್ತಿದ್ದಾರೆ. ಇನ್ನು ಎರಡರಲ್ಲೂ ಕೂಡ 25% ಕಿತ್ತಿದ್ರು ಕೂಡ 50% ಇದೆಯಲ್ಲ, ಅದು ನ್ಯೂ ವೋಟರ್ಸ್. ಅವ್ರು DMKನೂ ಅಲ್ಲ, ADMKನೂ ಅಲ್ಲ. ಅದರಿಂದಾಗ ಸಕ್ಸಸ್ ಆದ್ರೆ ಇವರು. ಅಲ್ಲಿ ನೀವು ಇನ್ನೂ ನಮಗೆ ಪೂರ್ತಿ ಡೀಟೇಲ್ಸ್ ಸಿಕ್ಕಿದ್ದು ಅಂತ ಹೇಳಿದ್ರೆ, ಆ ವೋಟ್ ಶೇರಿಂಗ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಅವಾಗ ನಮಗೆ ಕರೆಕ್ಟ್ ಆದ ಐಡಿಯಾ ಬರುತ್ತೆ. ಕಡೆಗೆ DMK ಸೆಕೆಂಡ್ ಪ್ಲೇಸಲ್ಲಿ ಬಿದ್ದೆ. ಏನು ಹೀನಾಯವಾಗಿ 0ಗೋ 2ಕೋ 3ಕೋ ಸೇರಿಲ್ಲ. ಅದು ಒಂದು ಸೆಕೆಂಡ್ ಪ್ಲೇಸಲ್ಲಿ ಬರೋಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅನೇಕ ಕಡೆ ಕೇವಲ ಬಾರ್ಡರ್ ಕೂಡ ಸೋತಿರುವಂತಹ ಇನ್ಫಾರ್ಮೇಶನ್ ಕೂಡ ಬರ್ತಾ ಇದೆ ಈಗ. ಆಗಿರೋದ್ರಿಂದ DMK ಮತ್ತೆ ಡೆಫಿನೆಟ್ ಆಗಿ ಅದು ರೈಸ್ ಆಗುತ್ತೆ. ಅದ್ರ ಜೊತೆಗೆ ಈ BJPಯವರು ಮಾಡಿದಂಥ ಅನಾಹುತಗಳಿದಾವಲ್ಲ, ಅವೆಲ್ಲವೂ ಕೂಡ ಇವರಿಗೆ ಹೆಲ್ಪ್ ಆದವು. ಇದು SIR ಇರ್ಬೋದು, ಅವೆಲ್ಲವೂ ಕೂಡ ವಿಜಯ್ ಹೆಲ್ಪ್ ಆಯ್ತು ಒಂದು ರೀತಿಯಲ್ಲಿ ಹೆಲ್ಪ್ ಆಯ್ತು. ಒಂದಷ್ಟು ಟ್ರೆಡಿಷನಲ್ ವೋಟರ್ಸ್ನ ಇವರು ಹುಡುಕಿ ಮಾಡಿದ್ರಲ್ಲ. ಈಗ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮಾಡ್ದಂಗೆ 90 ಲಕ್ಷ ಮಾಡ್ದಂಗೆ ಇಲ್ಲೂ ಕೂಡ ಅನೇಕ ಇವುಗಳಲ್ಲಿ ಮಾಡಿದ್ರು. ಆದರೆ ಅದು ಸಣ್ಣ ಪ್ರಮಾಣದಲ್ಲಾದರೂ ಅದು ಹೆಲ್ಪ್ ಆಯಿತು ವಿಜಯ್ಗೆ. ಆಮೇಲೆ ಇವರು ಕಾನ್ಸಂಟ್ರೇಟ್ ಮಾಡಿದ್ದಿದೆಯಲ್ಲ, ಅಮಿತ್ ಶಾ ಮತ್ತು ಇವರು ತಮಿಳ್ನಾಡಿನ ವೇಷನೇ ಹಾಕ್ಕೊಂಡು ಹೋಗ್ಬಿಟ್ರಲ್ಲ ಮೋದಿ. ಅಷ್ಟು ಫ್ಯಾನ್ಸಿ ಡ್ರೆಸ್ ಹಾಕಿದ್ರು ಕೂಡ ಅಲ್ಲೇನು ಸಕ್ಸಸ್ ಆಗಲಿಲ್ಲ ಅನ್ನೋಂಥದ್ದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು. ಸರಿ, ಅಪಾರ್ಟ್ ಫ್ರಮ್ ಐಡಿಯಾಲಜಿ ಬಿಟ್ಟು ಒಂದು ಕ್ವಶನ್ ಸರ್. ಆಮ್ ಆದ್ಮಿ ಪಾರ್ಟಿ ತುಂಬ ಸ್ಪೀಡಾಗಿ ಬಂತು, ಅಷ್ಟೇ ಡೌನ್ ಆಯಿತು.
ನಂತರದಲ್ಲಿ ಅದೇ ರೀತಿ ನಮ್ಮ ತೆಲಂಗಾಣದಲ್ಲಿ ಹಿಂದಿ ಭಾಷೆ ಬಿಟ್ಟು ನಮ್ಮ ದಕ್ಷಿಣದ ರಾಜ್ಯ ನೋಡೋದಾದರೆ ತೆಲಂಗಾಣದಲ್ಲೂ TRS ಕೂಡ ಒಂದು ಅವನತಿಗೆ ಅಂತಲೇ ಬಂತು ಅಂತಲೇ ಹೇಳ್ಬೋದು. ಅದೇ ರೀತಿ ವಿಜಯ್ ಕೂಡ ಆಗ್ಬೋದಾ ಸರ್, ಇಲ್ಲ ತುಂಬ ಹೊತ್ತಿಗೆ ಸರ್ವೈವ್ ಆಗ್ಬೋದಾ ವಿಜಯ್ ಪಾರ್ಟಿ? ಇಲ್ಲ, ಇದು ಭಾಳ ಸೀರಿಯಸ್ ಕ್ವಶನ್. ಈಗ ನೋಡಿ, ಈಗ ಎಕ್ಸೆಪ್ಟ್ ವಿಜಯ್ ಪಾರ್ಟಿ ಟಿವಿಕೆ ಅದು ಬಿಟ್ಟಿದ್ದು ಅಂದರೆ ಮಿಕ್ಕ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಡ್ಯಾಮೇಜ್ ಆಗಿದ್ದಾವೆ ಸೌತ್ ಇಂಡಿಯಾದಲ್ಲಿ. ನೀವು ಗಮನಿಸಬೇಕಾದ್ರೆ ಈವನ್ ನಾರ್ತ್ ಇಂಡಿಯಾದಲ್ಲೂ ಆಗಿದೆ, ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಆಗಿದ್ದಾವೆ. ಇಲ್ಲಿ ಇದು ಹೋಯ್ತು, ಯಾರ್ದು KCRದು ಪಾರ್ಟಿ ಹೋಯ್ತು. ಆಮೇಲೆ ಇದರಲ್ಲಿ ಯಾವುದು ತಮಿಳ್ನಾಡಲ್ಲಿ DMK ಹೋಯ್ತು, ADMK ಹೋಯ್ತು. ಕರ್ನಾಟಕದಲ್ಲಂತೂ JDS ಹೋಗಿತ್ತು, JDS ಅವ್ರ ಜೊತೆ ಮಿಕ್ಸೇ ಆಗ್ಬಿಡ್ತು. ಇದರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಹೋಯ್ತು ಕೇರಳದಲ್ಲಿ ಹೋಯ್ತು. TVK ಅದೊಂದೇ ನಮಗೆ ಇವತ್ತು ಒಂದು ಹೋಪ್ ಇರುವಂಥದ್ದು, ಪ್ರಾದೇಶಿಕ ಪಕ್ಷಕ್ಕೆ ಇನ್ನೂ ಚಾನ್ಸ್ ಇದೆ ಅಂತ ಹೇಳಲಿಕ್ಕೆ ಅದೊಂದೇ ಹೋಪ್ ಇರುವಂಥದ್ದು. ಆಗಿರೋದ್ರಿಂದ ನಾವು ಅದನ್ನ ವೆಲ್ಕಮ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ರಾಷ್ಟ್ರೀಯ ಪಕ್ಷಗಳೇ ಮತ್ತೆ ಆಕ್ರಮಿಸ್ಕೊಂಡು ಅಂದ್ರೆ ತಮಿಳುನಾಡಿನ ರಾಜಕೀಯ ಇತಿಹಾಸ ನೋಡಿದಾಗ ಒಂದಾದ್ಮೇಲೆ ಒಂದು ಪ್ರಾದೇಶಿಕ ಪಕ್ಷಗಳು ಅಲ್ಲಿ ಚೇಂಜ್ ಆಗಿದ್ದಾವೆ. ಸುಮಾರು ವರ್ಷಗಳೇ ಆಯಿತು ಅಲ್ಲಿ ಕಾಂಗ್ರೆಸ್ಸು ಮತ್ತು BJP, ಕಾಂಗ್ರೆಸ್ನ ದೂರ ಇಟ್ಟಿದ್ದರು, BJP ನಂತರ ಹತ್ರಕ್ಕೂ ಬಿಟ್ಕೊಂಡಿಲ್ಲ ತಮಿಳುನಾಡಿನ ಜನ. ಹೀಗಾಗಿ ಅಲ್ಲಿ ಒಮ್ಮೆ DMK, ಒಮ್ಮೆ ADMK, ಒಂದು 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ. ಈಗಿರಬೇಕಾದ್ರೆ ಒಂದು ಮುಂದಿನ ಚುನಾವಣೆಗೆ ಆಡಳಿತ ವಿರೋಧಿ ಅಲೆ ಎದುರಾಗಿ TVK ಯಾವ ಹಂತಕ್ಕೆ ಹೋಗ್ಬೋದು, ಅಥವಾ ಮತ್ತೆ DMK ಮತ್ತೆ ಕಮ್ಬ್ಯಾಕ್ ಮಾಡ್ಬೋದಾ ಮುಂದಿನ ಎಲೆಕ್ಷನಲ್ಲಿ, ಅಥವಾ ವಿಜಯ್ ಈಗ ತಮ್ಮ ಪಾರ್ಟಿನ ಹೇಗೆ ಸರ್ವೈವ್ ಮಾಡ್ಕೊಂಡು ಹೋಗ್ತಾರೆ ಅಂತ? ಅದೇ ಅದನ್ನ ಇವಾಗ ಕಾದು ನೋಡಬೇಕು. ಯಾಕಂತಂದರೆ ಭಾಳ ಜನ ಕಾಮೆಂಟ್ಸ್ ಹೇಳ್ತಾರೆ ಅಂತದ್ದು, ಅದಕ್ಕೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಅದೆಲ್ಲ ಹೇಳ್ತಾ ಇದ್ದಾನೆ. ಎಲೆಕ್ಷನ್ಗೆ ಮುಂಚೆ ಕೂಡ ಆತ ಗೆಲ್ಲಲ್ಲ, ಆತನಿಗೆ ಯಾವೇ ಅದು ತಮಿಳ್ನಾಡಿನ ವೋಟರು ಅದನ್ನೆಲ್ಲ ನಂಬಲ್ಲ ಅಂತೆಲ್ಲ ಮಾತಾಡ್ತಾ ಇದ್ರು. ಅದು ಫೇಲ್ಯೂರ್ ಆಯಿತು ಅಂತ ಗೊತ್ತಾಯಿತು. ಈಗ ಯಾವ ರೀತಿಯಲ್ಲಿ ಆತ ಆ್ಯಕ್ಟ್ ಮಾಡ್ತಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಈಗ ಆತನಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ಆತ ಇವಾಗ ಇದ್ರ ಮೇಲೆ ಹಿ ಹ್ಯಾಸ್ ಟು ವಾಕ್ ಆನ್ ದ ರೋಪ್, ಇದ್ರ ಮೇಲೆ ನಡಿಬೇಕಾಗುತ್ತೆ, ಹಗ್ಗದ ಮೇಲೆ ನಡೆಯುವಂಥ ಪರಿಸ್ಥಿತಿ ಇದೆ. ಈಗ ಎಲ್ಲೂ ಮಿಸ್ಟೇಕ್ ಮಾಡ್ಕೊಳಕ್ಕಾಗಲ್ಲ. ಅದ್ರ ಜೊತೆಗೆ ಅಪೋಸಿಷನ್ ಇಸ್ ವೆರಿ ಸ್ಟ್ರಾಂಗ್. ಇವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಆತ ಇಡಬೇಕಾಗಿರೋಂಥ ಹೆಜ್ಜೆಗಳು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಆತನ ಇದರಲ್ಲಿ ಘೋಷಿಸಿರುವಂತಹ ಇವೆಲ್ಲ ಇದಾವಲ್ಲ ವೆಲ್ಫೇರ್ ಸ್ಕೀಮ್ಸು, ಅವೆಲ್ಲವೂ ಕೂಡ ಭಾಳ ನಾನ್ ಪ್ರಾಕ್ಟಿಕಲ್ ಆಗಿದ್ದಾವೆ. ತ್ಯಾಗರಾಜನ್ ಅಂತ ಒಬ್ಬ DMKಯಲ್ಲಿದ್ದಂತಹ ಒಬ್ಬ ಎಕನಾಮಿಸ್ಟ್ ಹೇಳ್ತಾ ಇದ್ದಿದ್ದು, ಕರ್ನಾಟಕದಲ್ಲಿ ಕೊಟ್ಟಿರುವಂತಹ 5 ವೆಲ್ಫೇರ್ ಸ್ಕೀಮನ್ನೇ ಮೈಂಟೈನ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ತಿಪ್ಪರ್ಲಾಗ್ತಾ ಇದೆ. ಅಂಥದ್ರಲ್ಲಿ ಅಲ್ಲಿ ಅದನ್ನು ಮೈಂಟೈನ್ ಮಾಡಬೇಕಾದ್ರೆ ಅದಕ್ಕಿಂತಲೂ 2ರಷ್ಟು ಹಣ ಬೇಕು. ಅದನ್ನೆಲ್ಲಿಂದ ಹೊಂದಿಸ್ತಾನೆ ವಿಜಯ್ ಅನ್ನೋದು ಕೂಡ ಭಾಳ ದೊಡ್ಡ ಪ್ರಶ್ನೆ ಇದೆ. ಅದೆಲ್ಲವನ್ನು ಕೂಡ ಹೆಂಗೆ ಮೈಂಟೈನ್ ಮಾಡ್ಕೊಂಡು ಹೋಗ್ತಾನೆ, ಏನು ಮಾಡ್ತಾನೆ ಅನ್ನೋದು ಭಾಳ. ಯಾಕಂದರೆ ಅಲ್ಲಿ ಈ ವೆಲ್ಫೇರ್ ಸ್ಕೀಮ್ಸ್ ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಅಭ್ಯಾಸ ಆಗಿರೋದ್ರಿಂದ ಈಗೇನು ಸಣ್ಣ ಕಡಿಮೆ ಆದರೂ ಕೂಡ ಅದಕ್ಕೆ ಜನ ಒಪ್ಕೊಳ್ಳಲ್ಲ, ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಅದಕ್ಕೆ ಅವರು ಒಗ್ಗಿಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಆ ಎಕಾನಮಿನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದು ಭಾಳ ದೊಡ್ಡ ಚಾಲೆಂಜು. ಅಲ್ಲ ಸರ್, ಅದು ಮುಂದಿನ ದಿನಗಳಲ್ಲಿ ಸಹಜ ಆಗ್ಬೋದು. ಯಾಕಂದರೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಈ ಫ್ರೀ ವೀಸ್ ಅನ್ನೋದು ಹೇಳೋದು ತುಂಬ ಸಹಜವಾಗಿ ಆಗ್ಬಿಟ್ಟಿದೆ ಸರ್. ಆದರೆ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿರೋ ರೀತಿ ಬೇರೆ ರಾಜ್ಯಗಳಲ್ಲಿ ಇನ್ನೂ ಆಗಿಲ್ಲ ಸರ್ ಆ ರೀತಿ. ನಿಜ, ಇದು ತಮಿಳ್ನಾಡಿನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಆದರೆ ಅದನ್ನು ಮೈಂಟೈನ್ ಮಾಡಲಿಕ್ಕೆ ಎಲ್ಲ ಡೆವಲಪ್ಮೆಂಟ್ ಸ್ಕೀಮ್ಸ್ ಹೊರಟೋದು. ಆಮೇಲೆ ಅದನ್ನು ಎಲ್ಲಿಂದ ತಗೊಳ್ತಾ ಇದ್ದಾರೆ ಕರ್ನಾಟಕ ಗೌರ್ಮೆಂಟು? SCP TSP ಫಂಡಿಂದ ತಗೊಳ್ತಾ ಇದ್ದಾರೆ. ಅದು ನೈತಿಕವಾಗಿ ಸರಿನಾ? ಅದು SCP TSP ಫಂಡ್ ಯಾರಿಗೆ ಹೋಗ್ಬೇಕು? ನಿಜವಾಗ್ಲೂ ನೀಡಿ ಯಾರಿದ್ರು ಅವ್ರಿಗೆ ಹೋಗ್ಬೇಕಾಗಿತ್ತು. ಅದು ತಗೊಳ್ತಾ ಇರೋದು ಕೂಡ ತಪ್ಪಾಗತ್ತೆ. ಅದು ಹಂಗೆ ನೋಡಿದಾಗ ಕರ್ನಾಟಕ ಗೌರ್ಮೆಂಟ್ ಮಾಡ್ತಾ ಇರೋಂತಹ ಒಂದು ಇದೆಯಲ್ಲ, ಈ ಫೈನಾನ್ಸ್ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದರಿಂದಾಗಿ ಡೆವಲಪ್ಮೆಂಟಲ್ ವರ್ಕ್ಗೆ ಭಾಳ ಡ್ಯಾಮೇಜ್ ಆಗಿದೆ. ಹಂಗಂತೇಳಿ ನಾನು ಇದಕ್ಕೆ ವಿರೋಧಿ ಅಲ್ಲ, ಗ್ಯಾರಂಟಿಗಳಿಗೆ ವಿರೋಧಿ ಅಲ್ಲ. ಗ್ಯಾರಂಟಿಗಳು ಕೊಡ್ಬೇಕು ನಿಜ, ಅದು ಕಾನ್ಸ್ಟಿಟ್ಯೂಷನ್ ಕೂಡ ಹೇಳುತ್ತೆ. ಅಂಬೇಡ್ಕರ್ ಕೂಡ ಹೇಳ್ತಾರೆ, ಆರ್ಟಿಕಲ್ 38, 39 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳ್ತಾರೆ. ಇಟ್ಸ್ ಎ ಸೋಷಿಯಲ್ ಆರ್ಡರ್ನ ಮೇಂಟೈನ್ ಮಾಡಬೇಕಾದ್ರೆ ಅದನ್ನ ಮಾಡ್ಕೊಂಡೇ ಹೋಗಬೇಕು ಅನ್ನೋದನ್ನ ಭಾಳ ಕ್ಲಿಯರ್ ಆಗಿ ಅಂಬೇಡ್ಕರ್ ಕೂಡ ಹೇಳ್ತಾರೆ. ಅದು ಮಾಡೋದು ಸರಿ, ಆದರೆ ಅದನ್ನ ಯಾವ ರೀತಿ ಮಾಡಬೇಕಾಗಿತ್ತು ಅಂತ ಇನ್ನೊಂದು ಸ್ವಲ್ಪ ಪ್ಲಾನ್ ಮಾಡಬೇಕಾಗಿತ್ತು ಅನ್ನೋಂಥ ಪ್ರಶ್ನೆ ಕೂಡ ನನ್ನಲ್ಲಿದೆ. ಅದನ್ನ ನೀವು ಕರ್ನಾಟಕಕ್ಕಿಂತಲೂ 2ರಷ್ಟು ಪ್ರಮಾಣದಲ್ಲಿ ನೀವು ಪ್ರಾಮಿಸ್ಗಳು ಮಾಡಿಬಿಟ್ಟಿದ್ದೀರಾ ತಮಿಳ್ನಾಡಲ್ಲಿ. ಹೌದು,
ಅದು ಹೆಂಗೆ ನೀವು ಮೈಂಟೈನ್ ಮಾಡ್ಕೊಂಡು ಹೋಗ್ತೀರಾ, ಅದನ್ನ ಹೆಂಗೆ ಆ ಎಕಾನಮಿನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಇವಾಗ ವಿಜಯ್ ಮೇಲಿದೆ. ಐ ಡೋಂಟ್ ನೋ ಹೌ ಈಸ್ ಗೋಯಿಂಗ್ ಟು ಡೂ ದಿಸ್. ಸರ್ ಇನ್ನೊಂದು ಲಾಸ್ಟ್ ಕ್ವೆಶನ್ ನಿಮಗೆ, ನಮ್ಮ ನೇಬರ್ ಸ್ಟೇಟ್ ಆಗಿರೋದ್ರಿಂದ ನಮಗೂ ತಮಿಳ್ನಾಡಿಗೂ ಕಾವೇರಿ ವಿಚಾರದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ. ಅದೇ ರೀತಿ ಹಿಂದಿ ವರ್ಸಸ್ ಸೌತ್ ಅಂತ ಬಂದಾಗ ನಮ್ಮ ಇಲ್ಲಿ ಪ್ರಾದೇಶಿಕ ಭಾಷೆಗಳು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಅಂತ ಬಂದಾಗ ಆ ಹಿಂದಿ ಭಾಷೆ ಏರಿಕೆಯನ್ನು ವಿರೋಧ ಮಾಡೋದಕ್ಕೆ, ಅದನ್ನು ಹೆದರಿಸೋದಕ್ಕೆ ಕರ್ನಾಟಕಕ್ಕೂ ಮತ್ತು ವಿಜಯ್ ಯಾವ ರೀತಿಯ ಒಂದು ನಮಗೆ ಸಹಕಾರವನ್ನು ಕೊಡ್ಬೋದು ಕರ್ನಾಟಕದ ಜೊತೆಗೆ, ಅಥವಾ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದು ಒಂದು. ಮತ್ತು ಕಾವೇರಿ ವಿಚಾರದಲ್ಲಿ ಏನಾಗ್ಬೋದು ಸರ್ ಮುಂದೆ ತಮಿಳ್ನಾಡು ಪೊಲಿಟಿಕ್ಸು ಮತ್ತು ಕರ್ನಾಟಕದ ಜೊತೆಗೆ? ನನಗೆ ಅನಿಸುತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಅಲ್ಲಿ ಬೆಂಬಲ ಕೊಟ್ಟಿದೆ ವಿಜಯ್ಗೆ. ಆದ್ರಿಂದಾಗಿ ಅಂತ ದೊಡ್ಡ ಕನ್ಫ್ರಾಂಟೇಷನ್ ಏನು ಆಗಲಾರ್ದು ಅಂತ ಅನ್ಸುತ್ತೆ. ಅದು ನನಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಅಲ್ಲಿ ರಾಹುಲ್ ಗಾಂಧಿ ಅವರು ವಿಜಯ್ ಜೊತೆ ಚೆನ್ನಾಗಿದ್ದಾರೆ, ಇವತ್ತು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದೆಲ್ಲ ಮಾಡೋದ್ರಿಂದ ಕಾವೇರಿ ಇಶ್ಯೂನಲ್ಲಿ ದೊಡ್ಡ ಕಾನ್ಫ್ರಂಟೇಷನ್ ಆಗಲಾರ್ದು ಅಂತ ಅನ್ಸುತ್ತೆ. ಇದು ಮಿಕ್ಕ ಪ್ರಾದೇಶಿಕ ಭಾಷೆಗಳ ವಿಷಯಕ್ಕೆ ಬಂದಾಗ ತಮಿಳ್ನಾಡಿಗೆ ಡೆಫಿನೆಟ್ ಆಗಿ ಕರ್ನಾಟಕ ಬೆಂಬಲವಾಗಿ ನಿಲ್ಲಬೇಕಾಗತ್ತೆ. ತಮಿಳ್ನಾಡು ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅಷ್ಟೇ ಸ್ಟ್ರಾಂಗ್ ಆಗಿ ಕನ್ನಡಿಗರು, ತೆಲುಗರು, ಮಲಯಾಳಿಗಳು ಎಲ್ಲರೂ ಕೂಡ ನಿಲ್ಲಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಕೇಳಿದ್ರೆ ನಾರ್ತ್ ಸೌತ್ ಅನ್ನುವಂತಹ ಇದು ಭಿನ್ನಭೇದ ಇದೆಯಲ್ಲ, ಅದನ್ನು ಭಾಳ ಕ್ಲಿಯರ್ ಆಗಿ ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ. ಅದರಲ್ಲೂ ಕೂಡ BJP ಅಂತ ಪಕ್ಷಗಳು ಮಾಡ್ಕೊಂಡು ಬಂದಿದ್ದಾವೆ. ಅಂಥ ಇಶ್ಯೂಗಳಲ್ಲಿ ಕೆಲವು ಸಾಲ ಕಾಂಗ್ರೆಸ್ ಸೈಲೆಂಟ್ ಕೂಡ ಆಗಿಬಿಡುತ್ತೆ. ಅದು ಕೂಡ ಅಪಾಯ ತಪ್ಪಿದ್ದಲ್ಲ. ಹಂಗಂತೇಳಿ ಸೌತ್ ಇಂಡಿಯನ್ ಇದನ್ನು ಪೂರ್ತಿಯಾಗಿ ನಾವು ಇಂಟ್ರೆಸ್ಟ್ನ ಕಾಪಾಡ್ಕೊಳ್ಳೋ ಅಂಥ ಜವಾಬ್ದಾರಿ ತಮಿಳ್ನಾಡಿಗೆ ಎಷ್ಟಿದೆಯೋ ಕರ್ನಾಟಕ ಕೂಡ ಅಷ್ಟೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಪವರ್ ಇದ್ದಾಗ ಸ್ಟಾಲಿನ್ ಆ ಹಿಂದಿ ವಿರುದ್ಧ ತಿರುಗಿದ್ನೋ ಅದೇ ಧೈರ್ಯವನ್ನು ಸಿದ್ದರಾಮಯ್ಯ ಕೂಡ ತೋರಿಸ್ಬೇಕು ಅಂತ ನನಗೆ ಅನಿಸುತ್ತೆ. ಸರ್ ಈಗ ತಮಿಳ್ನಾಡು ಆಯಿತು, ಈಗ ನಾರ್ತ್ ಕಡೆ ಹೋಗೋಣ ಸರ್. ಸ್ವಲ್ಪ ಪಶ್ಚಿಮ ಬಂಗಾಳವನ್ನು ನೀವು ಅಂದ್ಕೊಂಡಿದ್ದೀರಾ ಸರ್ ಇದಾಗ್ಬೋದು ಅಂತ? ಪಶ್ಚಿಮ ಬಂಗಾಳದಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ರಲ್ಲ BJP, ಆವಾಗಲೇ ಅನುಮಾನಗಳು ಬಂದಿತ್ತು. ಆಮೇಲೆ ಅಲ್ಲೂ ಕೂಡ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು. ಹೌದಾ? ಕಮ್ಯುನಿಸ್ಟ್ ಗೌರ್ಮೆಂಟ್ ಇದ್ದಾಗ ಯಾವ ರೀತಿಯಲ್ಲಿ TMC ಬಂತೋ ಅದೇ ರೀತಿಯಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಮಾಡೋ ತಪ್ಪುಗಳನ್ನೇ ಕೂಡ TMC ಕೂಡ ಮಾಡ್ತಾ ಬಂದಾಗ ಇವರದನ್ನ ಬಳಸ್ಕೊಳ್ಳೋಕೆ ಶುರು ಮಾಡಿದ್ರು. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ 90 ಲಕ್ಷ ವೋಟರ್ಸ್ನ ತೆಗೆದಾಕಿರೋದು ಇದೆಯಲ್ಲ, 91 ಲಕ್ಷ ಸರ್. 91 ಲಕ್ಷ ಆ ವೋಟರ್ಸ್ ಎಲ್ಲ ನನ್ನ ಪ್ರಕಾರ ಅವೆಲ್ಲರೂ ಕೂಡ TMCಗೆ ಬರಬೇಕಾಗಿರುತ್ತೆ ವೋಟರ್ಗಳು. TMC ಈಗಲೂ ಕೂಡ ನೈತಿಕವಾಗಿ ಸೋತಿಲ್ಲ ಅಂತ ನನಗೆ ಅನ್ಸುತ್ತೆ. ಇವರು ಅನೈತಿಕವಾಗಿ ಗೆದ್ದಿದ್ದಾರೆ ಅಂತ ಅನ್ಸುತ್ತೆ ಕಾಂಗ್ರೆಸ್, BJP. ಬಟ್ ಇದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ, ನೋಡಬೇಕು ಇದು ಏನಾಗುತ್ತೆ. ಅಂದರೆ ಒಂದು ಆಡಳಿತ ವಿರುದ್ಧ ಅಲ್ಲೇನೆ ಡೆಫಿನೆಟ್ ಆಗಿ ಅದೊಂದು 3 ಟರ್ಮ್ಸ್ ಇದ್ರಲ್ಲ, ಅದರಿಂದ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಭಾಳ ಸ್ಟ್ರಾಂಗ್ ಆಗೇ ಇತ್ತಲ್ಲಿ. ಅದನ್ನು ಬಳಸ್ಕೊಂಡ್ರು. ಒಂದು ಸಣ್ಣ ಪುಟ್ಟ ಈ ವಿಮೆನ್ ಮೇಲೆ ನಡೆದಂತಹ ಅಟ್ರಾಸಿಟೀಸು ಇವುಗಳೆಲ್ಲವೂ ಕೂಡ ಭಾಳ ಹೈಲೈಟ್ ಮಾಡಿದ್ರು. ಯಾಕಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ವಿಮೆನ್ ಮೇಲೆ ಅಟ್ರಾಸಿಟೀಸ್ ಆಗ್ತಾ ಇರೋದು, ಅತಿ ಹೆಚ್ಚು ಆಗ್ತಾ ಇರೋಂಥದ್ದು BJP ಗೌರ್ಮೆಂಟ್ಗಳಲ್ಲ. ಆದರೆ ಅಲ್ಲಿ ಮಾತ್ರ ವಿಮೆನ್ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಶುರು ಮಾಡಿ ಅದನ್ನೆಲ್ಲವನ್ನು ಕೂಡ ಬಹುಶಃ ದೀದಿ ಅದನ್ನ ಕೌಂಟರ್ ಮಾಡುವಂತಹ ಒಂದು ಸ್ಟ್ರಾಟಜಿ ಮಾಡಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ರೇಪ್ ಮೆಡಿಕಲ್ ಇದರಲ್ಲಿ ಒಂದು ರೇಪ್ ವಿಕ್ಟಿಮ್ ಆಯ್ತಲ್ಲ, ಅದನ್ನೆಲ್ಲವೂ ಕೂಡ ಅವ್ರು ಬಳಸ್ಕೊಂಡ್ರು. ಅದನ್ನೆಲ್ಲ ಅಂಥದ್ದೆಲ್ಲ ಒಂದು ಸಣ್ಣ ಪುಟ್ಟ ಇದಾಯಿತು. ಅದನ್ನ ಹೆಚ್ಚು ಗ್ಲೋರಿಫೈ ಮಾಡಿ ಅದನ್ನು ಮ್ಯಾಗ್ನಿಫೈ ಮಾಡಿ ತೋರ್ಸೋಕೆ ಶುರು ಮಾಡಿದ್ರು. ಅವ್ರಿಗೆ ಮೀಡಿಯಾ ಇತ್ತು, ಅವ್ರ ಕೈಯಲ್ಲಿ ಎಲೆಕ್ಷನ್ ಕಮಿಷನ್ ಇತ್ತು. ಅದಕ್ಕೋಸ್ಕರನೇ ಅಲ್ಲಿ ಗೆದ್ದಿರುವಂಥದ್ದು ಇಟ್ಸ್ ಎ ಜಾಯಿಂಟ್ ವಿಕ್ಟರಿ ಆಫ್ ಎಲೆಕ್ಷನ್ ಕಮಿಷನ್ ಆ್ಯಂಡ್ ಇದು BJP. ಸರ್ ಇನ್ನೊಂದೇನೆಂದರೆ, ಈಗ ಮಮತಾ ಬ್ಯಾನರ್ಜಿ ಅಂದರೆ ಈ ಫ್ಯಾಸಿಸಮ್ ವಿರುದ್ಧ ಒಂದು ದೊಡ್ಡ ದನಿ ಅಂತ ಹೇಳಲಾಗ್ತಾ ಇತ್ತು ಮಮತಾ ಬ್ಯಾನರ್ಜಿ ಅವರನ್ನು. ಈಗ ಅವರು ಕೂಡ ಈ ರೀತಿ ದಯನೀಯವಾಗಿ ಸೋತಿರೋದ್ರಿಂದ ಭಾರತದಲ್ಲಿ ಇನ್ನೂ ಫ್ಯಾಸಿಸಮ್ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು. ಅದರ ವಿರುದ್ಧ ಈ ಜಾತ್ಯತೀತತೆ ಅನ್ನೋದು, ಪ್ರಗತಿಪರತೆ ಅನ್ನೋದು, ಅದಕ್ಕೇನಾದರೂ ಇದು ಪಶ್ಚಿಮ ಬಂಗಾಳ ಚುನಾವಣಾ ಫಲಿತಾಂಶ ಕೊಡೋ ರೀತಿ ಅಪಾಯ ಇದ್ದೇ ಇದೆ. ಫ್ಯಾಸಿಸಮ್ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಆಕೆ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಸಿಸ್ಟ್ ಆಗಿ ಇದ್ರು ಅನ್ನೋದು ಇಂಪಾರ್ಟೆಂಟು. ಅಲ್ಲಿ ಈ ಕ್ಯಾಸ್ಟ್ ಪಾಲಿಟಿಕ್ಸ್ ಅಲ್ಲಿ ವರ್ಕೌಟ್ ಆಗಲ್ಲ. ಅಲ್ಲಿ ಯಾವಾಗಲೂ ವರ್ಕೌಟ್ ಆಗೋದು ಬ್ರಾಹ್ಮಣಿಕಲ್ ಪಾಲಿಟಿಕ್ಸ್. ಅದು ಕಮ್ಯುನಿಸ್ಟ್ ಇದ್ದಾಗಲೂ ಅಥವಾ TMC ಇದ್ದಾಗಲೂ ಈಗ ಇದರಿದ್ದಾಗಲೂ ಕೂಡ ಇಟ್ಸ್ ಎ ಬ್ರಾಹ್ಮಣಿಕಲ್ ಪಾಲಿಟಿಕ್ಸ್.
ಅದನ್ನು ನಾವು ಹೆಚ್ಚು ಅದ್ರ ಕಡೆ ಗಮನ ಕೊಟ್ಟು ಹೆಚ್ಚು ಚರ್ಚೆ ಮಾಡಬೇಕಾಗಿದೆ ಅದ್ರ ಕಡೆ ಗಮನ ಕೊಟ್ಟು ಹೆಚ್ಚು ಚರ್ಚೆ ಮಾಡಬೇಕಾಗಿದೆಯಾ ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಒಂದ್ಸರಿ ಜ್ಯೋತಿ ಬಸು ಹೇಳಿದ್ದು ಅಲ್ಲಿ ದಲಿತರಿಗೆ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ನಾನೇ ಇದನ್ನೆಲ್ಲ ಅವ್ರ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾ ಇದ್ರು. ಅದು ಆ ಕಾಲಕ್ಕೆ ಭಾಳ ಹೀರೋಯಿಕ್ ಸ್ಟೇಟ್ಮೆಂಟ್ ಥರ ಕಾಣಿಸ್ತಾ ಇತ್ತು. ಆದರೆ ನಿಜಕ್ಕೂ ಕೂಡ ಅಂಬೇಡ್ಕರ್ ಹೇಳ್ತಾರಲ್ಲ, ಶಾಸನವನ್ನು ರೂಪಿಸುವ ಜಾಗಕ್ಕೆ ನೀವು ಹೋಗದ ಹೊರತು ನಿಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ ಅಂತ ಹೇಳ್ತಾರೆ. ಹಂಗಿದ್ದಾಗ ಶಾಸನವನ್ನು ರೂಪಿಸುವ ಜಾಗಕ್ಕೆ ಆ ಸಮುದಾಯನೇ ಹೋಗ್ಬೇಕು. ಹೌದು ಸರ್. ಇನ್ಯಾರೋ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ ಸರ್. ಈಗ ಟೋಟಲಿ ಈಗ ದಕ್ಷಿಣ ರಾಜ್ಯಗಳಿಂದ ಬಿ ಜೆ ಪಿಯನ್ನು ದೂರ ಇಡಲಾಗಿದೆ ಸರ್. ಇಲ್ಲಿ ಬಿ ಜೆ ಪಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ದಕ್ಷಿಣ ಭಾರತದ ಜನರು. ಉತ್ತರ ಭಾರತದಲ್ಲಿ ನೋಡಿದರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಅಂತ ಆಯಿತು ಬಿ ಜೆ ಪಿಗೆ. ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಂ ಅಂತೂ ಇನ್ನೂ ಅದಕ್ಕಿಂತ ದೊಡ್ಡ ಲ್ಯಾಂಡ್ ಸ್ಲೈಡ್ ಆಯಿತು ಸರ್. ಅಲ್ಲಿ ಕಾಂಗ್ರೆಸ್ಸಿಗೆ ಏನಂತ ಈಗ ಉಸಿರು ಇಲ್ಲ ಅನ್ನೋಂಥ ಪರಿಸ್ಥಿತಿ. 20 ಜನ ಗೆದ್ದರು, ಅದರಲ್ಲಿ ಏನೋ 18 ಜನ ಮುಸಲ್ಮಾನರು ಗೆದ್ದುಕೊಂಡ್ಬಂದರು. ಅಂದರೆ ಮುಸ್ಲಿಂ ವೋಟರ್ಸ್ ಮಾತ್ರ ಕಾಂಗ್ರೆಸ್ಸಿಗೆ ಇದ್ದಾರೇನೋ ಅನ್ನೋ ರೀತಿ ಒಂದು ಅಸ್ಸಾಂದು ಫಲಿತಾಂಶ ತೋರಿಸ್ಕೊಡ್ತು. ಅಂದರೆ ಮುಸ್ಲಿಮೇತರ ಓಟ್ಗಳೇನಿದ್ದಾವೆ ಸರ್, ಅವು ಕಂಪ್ಲೀಟಾಗಿ ಕಾಂಗ್ರೆಸ್ನ ಕೈ ಬಿಟ್ಟು ಹೋಗ್ತಾ ಇದ್ದಾವೆ ಅಲ್ಲಿ ಉತ್ತರ ಭಾರತದಲ್ಲಿ. ಅಂದರೆ ಹಿಂದುತ್ವ ವರ್ಕೌಟ್ ಆಗ್ತಾ ಇದೆಯಾ ಅಲ್ಲಿ? ಎಲ್ಲ ಕಡೆನೂ ಅಪಾಯ ಆಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಆ ಸಮುದಾಯಗಳ ಕೈ ಹಿಡಿತಾ ಇಲ್ಲ. ನಾನೊಬ್ಬ ಕಾಂಗ್ರೆಸ್ನವನಾಗೆ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಇಲ್ಲಿರುವಂತಹ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ 1,40,00,000 ಜನ ಇದ್ದಾರೆ. ಅವ್ರನ್ನ ನೀವು ಎಷ್ಟು ಸರ್ಕಾರದ ಒಳಗಡೆ ಸೇರಿಸ್ಕೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಈ ಸಪೋಸ್ ಟು ಬಿ ಭಾಳ ದೊಡ್ಡ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡುವಂಥ ಒಬ್ಬ ವ್ಯಕ್ತಿ. ಅಂಥವರ ರೂಲಿಂಗ್ ಟೈಮಲ್ಲಿ ಈ ಸಣ್ಣ ಸಮುದಾಯಗಳು ಸುಮಾರು ಕ್ಯಾಟಗರಿ 1ನಲ್ಲಿರುವಂತಹ 95 ಸಮುದಾಯಗಳು, ಕ್ಯಾಟಗರಿ 2Nಲ್ಲಿರುವಂತಹ 102 ಸಮುದಾಯಗಳು, ಸುಮಾರು 197 ಸಮುದಾಯಗಳಿಗೆ ನೀವು ಎಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇದನ್ನು ನೋಡಿದಾಗ ಈಗಾಗಲೇ ಶೆಡ್ಯೂಲ್ ಕ್ಯಾಸ್ಟ್ ಡಿವೈಡ್ ಆಗಿದೆ. ಶೆಡ್ಯೂಲ್ ಕ್ಯಾಸ್ಟ್ನ ಡಿವೈಡ್ ಮಾಡಿದ್ದಾರೆ. ಮುಸ್ಲಿಮ್ನಲ್ಲೂ ಕೂಡ ಈಗ ಅನುಮಾನಗಳು ಶುರುವಾಗಿದೆ ಆಫ್ಟರ್ ದಾವಣಗೆರೆ ಎಲೆಕ್ಷನ್ಸು. ಕ್ರೈಸ್ತರನ್ನಂತೂ ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇನ್ನು ಅಹಿಂದ ಸಮುದಾಯಗಳು ಅಂತ ನಾವು ಯಾವುದು ಮಾತಾಡ್ತೀವಿ ಅವೆಲ್ಲವನ್ನೂ ಕೂಡ ನೀವು ತೋರಿಸ್ಕೊಳ್ತಾರೆ ಇಲ್ಲ. ಅಲ್ಲಿ ರೂಲ್ ಮಾಡ್ತಿರೋದು ಯಾರು? ಸಿದ್ದರಾಮಯ್ಯನವರ ಆಪ್ತರು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಅವರ ಜಾತಿಗೆ ಬೇಕಾಗಿರುವಂತಹ ಶ್ರೀಮಂತರು ಅಲ್ಲಿ ಮಾಡೋದು. ಇನ್ನೇನು ಆ ಜಾತಿಯ ಬಡವರು ಕೂಡ ಅಲ್ಲಿ ಯಾರು ಇಲ್ಲ ಅಲ್ಲಿ. ಇವರು ಅದು ಫ್ರ್ಯಾಂಕಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಹೇಳಲೇಬೇಕಾಗತ್ತೆ, ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ಸ್ಗೆ ಹೋದಾಗ ನಿಮ್ಮ ಸ್ಥಿತಿ ಏನಾಗುತ್ತೆ? ಈ ಸಮುದಾಯಗಳೆಲ್ಲ ಕೈ ಬಿಟ್ಟು ನೀವೇನು ಮಾಡ್ತೀರಿ? ನೀವು ಮಾಡ್ತಾ ಇರೋ ತಪ್ಪುಗಳನ್ನು ಈಗಲಾದರೂ ತಿದ್ದುಕೊಳ್ತಾ ಇದ್ರೆ ನೀವು 1,40,00,000 ಜನ MBCಗಳನ್ನು ಇಗ್ನೋರ್ ಮಾಡ್ತಿದ್ದೀರಲ್ಲ ಸರ್. ಇದನ್ನು ದಾವಣಗೆರೆ ಫಲಿತಾಂಶವನ್ನು ಸೇರಿಸ್ಕೊಂಡೆ ಒಂದು ನಿಮ್ದು ಒಪಿನಿಯನ್ ಹೇಳ್ಬಿಡಿ ಸರ್. ದಾವಣಗೆರೆಯಲ್ಲಿ ಚುನಾವಣಾ ಪೂರ್ವ ಆಗಿದ್ದಂತಹ ಘಟನೆಗಳು. ದಾವಣಗೆರೆಯಲ್ಲಿ ಗೆದ್ದಿದ್ರು ಸೋತಿದ್ದಾರೆ. ನಾನು ಅಲ್ಲಿ ಗೆಲುವು ಅಂತ ಹೇಳಲ್ಲ. ದಾವಣಗೆರೆಯಲ್ಲಿ ಬರೀ 4,000 ಗೆಲುವಲ್ಲ. ಆ ಗೆಲುವಿಗೆ ಏನೆಲ್ಲ ಶ್ರಮ ಪಟ್ಟರು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅಲ್ಲಿ ಅಲ್ಪಸಂಖ್ಯಾತರು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಕಾಂಗ್ರೆಸ್ ಜೊತೆ ಇದ್ದಾರೆ, ಇನ್ನೂ ಸ್ವಲ್ಪ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಒಂದು ಸೂಚನೆ ಬಂದಿದೆ. ಎಲ್ಲೋ ಒಂದು ಕಡೆ. ಹೌದು ಸರ್. ರೂರಲ್ 8 ಸುತ್ತಿನವರೆಗೂ ರೂರಲ್ ಅಲ್ಲಿ ಕೌಂಟಿಂಗ್ ಆಗುವಾಗ ಬಿಜೆಪಿ ಹೈ ಲೀಡಲ್ಲಿ ಇತ್ತು. ಯಾವಾಗ ಸಿಟಿ ಅರ್ಬನ್ ಸ್ಟಾರ್ಟ್ ಆಯ್ತೋ ಅಲ್ಲಿಂದ ಈಗಲೂ 4,000 ಚಿಲ್ಡ್ರನಲ್ಲಿ ಗೆಲ್ಸಿದ್ರೋದು ಕೂಡ ಅಲ್ಲಿ ಮುಸ್ಲಿಮ್ಸೇ. ಓಕೆ, ಅದನ್ನ ಯಾರು ಕೂಡ ಡೆನೆ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈಗಲಾದ್ರೂ ಅವ್ರಿಗೆ ಬುದ್ಧಿ ಬರ್ಬೇಕಾಗತ್ತೆ. ಈಗಲಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಬರ್ತಾ ಇದ್ರೆ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ನಾವು ಫೇಸ್ ಮಾಡೋದು ಬಹಳ 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 ಕಷ್ಟ ಆಗುತ್ತೆ. ಅಂದ್ರೆ ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ದೊಡ್ಡ ಅವಮಾನ ಆಯ್ತು ಅನ್ನೋದು ಹೌದು, ಅನ್ಯಾಯ ಆಯ್ತು ಅನ್ನೋದು ಹೌದು. ನಿಜವಾಗ್ಲೂ ಆಗಿದೆ, ನಿಜವಾಗ್ಲೂ ಅನ್ಯಾಯ ಆಗಿದೆ. ಮುಸಲ್ಮಾನರಿಗೆ ಕೊಟ್ಟಿದ್ದಿದ್ರೆ ಗೆಲ್ಲೋ ಸಾಮರ್ಥ್ಯ ಇರಲಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೊಟ್ಟು ನೋಡಿ ಹೇಳಬೇಕಲ್ವಾ? ಕೊಡದೇನೆ ನೀವು ಹೆಂಗೆ ಹೇಳ್ತೀರಿ? ಬರೀ ಈಗ ನೀವು ಕೊಟ್ಟಿರುವಂತಹ 224 ಸೀಟುಗಳು ಗೆದ್ದಿದಾವ. ಹೌದು, ಎಲ್ಲ ಸಾಮರ್ಥ್ಯ ಇರುವಂಥ ಜಾತಿಗಳಿಗೆ ಕೊಟ್ಟರಲ್ಲ. ದೊಡ್ಡ ದೊಡ್ಡ ಜಾತಿಗಳಿಗೆ ಕೊಟ್ಟೆ. ದೊಡ್ಡ ಜಾತಿಗಳು ಅವರೆಲ್ಲೂ ಸೋತೇ ಇಲ್ವಾ? ಸಿದ್ದರಾಮಯ್ಯನವರೇ ಸೋತೋದ್ರು. ಅವರೇ ಸೋತ್ರಲ್ಲ. ಅಲ್ಲ, ಅನೇಕ ಜಾತಿಗಳಿಗೆ ನೀವು ಅಲ್ಲಿ ಕೊಟ್ಟು ಸೋಲ್ಸಿದಾರಲ್ಲ ಅವರು. ಹಂಗಿರುವಾಗ ಮುಸ್ಲಿಮ್ಸ್ಗೆ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ನೀವು ಕೆಲವು ಕಡೆ ಕೊಟ್ಟು ಇದು ಮಾಡಬಾರ್ದು. ಈಗ ನೋಡಿ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದಾಗ ಉಪ್ಪಾರ್ ಇರ್ಬೋದು, ಹೌದು, ಸವಿತಾ ಸಮಾಜ ಇರ್ಬೋದು, ಮಡಿವಾಳರು ಇರ್ಬೋದು, ಬೆಸ್ತರು ದೊಡ್ಡ ಸಮುದಾಯ, ಇದು ಸಾಮಾಜಿಕ ಸಮುದಾಯ, ಗೊಲ್ಲರು ದೊಡ್ಡ ಸಮುದಾಯ, ಉಪ್ಪಾರರು, ಇವರೆಲ್ಲರೂ ಇದಾರಲ್ಲ. ವಿಶ್ವಕರ್ಮ ಎಷ್ಟು ದೊಡ್ಡ ಸಮುದಾಯ. ಅಂಥ ಸಮುದಾಯಗಳಿಗೆ ನೀವು ಕೆಲ ಕಡೆ ಎಕ್ಸ್ಪೆರಿಮೆಂಟ್ ಮಾಡಿ ಕೊಡಿ. ಅವ್ರಿಗೆ ಅಲ್ಲೂ ಟಿಕೆಟ್ ಕೊಡಲ್ಲ. ನೀವು MLC ಮಾಡುವಾಗಲೂ ಕೂಡ ದೊಡ್ಡ ದೊಡ್ಡ ಜಾತಿಗಳನ್ನು ಮಾಡ್ತೀರಿ.
ಹೆಂಗೆ ನಿಮ್ಮ ಕಡೆ ಆ ಸಮುದಾಯಗಳು ಅಂದ್ರೆ ಸೋಷಿಯಲ್ ಜಸ್ಟಿಸ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ನಮ್ಮ ಜೊತೆಲಿ ಇಲ್ಲ, ಕಾಂಗ್ರೆಸ್ಗೆ ಬರಲ್ಲ, ಅವ್ರು ಬಿಜೆಪಿ ಜೊತೆ ಹೋಗ್ತಾ ಇದ್ದಾರೆ ಅಂದರೆ ಬಿಜೆಪಿಗೆ ಅವ್ರನ್ನ ತಳ್ಳಿದ್ದು ಯಾರು? ನೀವೇ ಅಲ್ವಾ ಬಿಜೆಪಿಗೆ ತಳ್ಳಿದ್ದು? ಅವ್ರೇನು ಬಿಜೆಪಿಗೆ ಹೋಗ್ಬೇಕು ಅಂತಿದ್ರ? ಪಾಪ ನೀವೇ ಅವ್ರನ್ನ ಯು ಪುಷ್ ಬಿಡ್ದೆಮ್, ತಳ್ಳಿದ್ರಿ ಬಿಜೆಪಿಗೆ. ಈಗ ಒದ್ದಾಡಿದ್ರೆ ಏನು ಪ್ರಯೋಜನ? ಈಗಲಾದರೂ ಕಳೆದ 3 ವರ್ಷಗಳಿಂದ ನೀವು ಏನೂ ಮಾಡಲಿಲ್ಲ, ಈ 2 ವರ್ಷಗಳಲ್ಲಾದರೂ ಸಮುದಾಯಗಳ ಕೈ ಇಡಬೇಕು, ನೆಕ್ಸ್ಟ್ ಎಲೆಕ್ಷನ್ನ ಗಮನದಲ್ಲಿ ಇಟ್ಕೊಂಡು. ಇಲ್ಲದ್ರೆ ಅದು ಭಾಳ ಡ್ಯಾಮೇಜ್ ಆಗುತ್ತೆ. ಸಾಮಾಜಿಕ ನ್ಯಾಯ ಭಾಷಣಗಳಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟು ಅಷ್ಟೇ, ವೇದಿಕೆ ಮೇಲೆ ಮಾತ್ರ. ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡದೇ ಇರುವಂಥವ್ರು ನಿಮಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಇದೆಯಾ? ಯಾವ ಮೊರಾಲಿಟಿ ಇದೆ ನಿಮಗೆ? ಸಾಮಾಜಿಕ ನ್ಯಾಯ ಕಟ್ಟ ಕಡೆಯವರು ಅಂತಂದರೆ ಅಲೆಮಾರಿಗಳು. ಇವತ್ತಿಗೂ ಟೆಂಟ್ಗಳಲ್ಲಿ, ಗುಡಾರಗಳಲ್ಲಿ, ಗುಡಿಸಲುಗಳಲ್ಲಿ, ಸ್ಮಶಾನದಲ್ಲಿ ಬದುಕಿರುವಂಥ ಜನಗಳಿಗೆ ನೀವು ಸೋಷಿಯಲ್ ಜಸ್ಟಿಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ? ನಿಮಗೆ ಏನು ನೈತಿಕತೆ ಇದೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋಕ್ಕೆ? ಬರೀ ಬಂಡಲ್ ಅಷ್ಟೇ, ಅದು ಬರೀ ವೇದಿಕೆಗೆ ಸೀಮಿತವಾಗಿರುತ್ತದಷ್ಟೇ, ಇನ್ನೇನೂ ಅಲ್ಲ ಅದು. ಅದನ್ನು ನಾನು ಫ್ರ್ಯಾಂಕಾಗಿ ಮಾತಾಡದೇ ಇದ್ದರೆ ನಾನೊಬ್ಬ ಲಂಕೇಶ್ ಶಿಷ್ಯನಾಗಿ ನಮ್ಮ ಮೇಷ್ಟ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ಹೇಳಲೇಬೇಕಾಗುತ್ತೆ, ಐ ಹ್ಯಾವ್ ಟು ಡೂ ದಿಸ್. ಸರ್, ಕೊನೆಯದಾಗಿ ಇವಾಗ ನನ್ನ ಪ್ರಶ್ನೆ ಏನೂ ಇಲ್ಲ. ಓವರಾಲ್ ಈ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ, ವಿಶೇಷವಾಗಿ ತಮಿಳುನಾಡಿನ ರಾಜಕಾರಣದ ಬಗ್ಗೆ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ? ಇಲ್ಲ, ವೀಕ್ಷಕರಿಗೆ ಹೇಳುವಂಥದ್ದು ಏನಿದೆ ನೋಡಿ, ಒಂದು ಪೊಲಿಟಿಕಲ್ ಕಲ್ಚರ್ ಅಂತ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಆ ಪೊಲಿಟಿಕಲ್ ಕಲ್ಚರನ್ನು ಪ್ರತಿಯೊಬ್ಬರು ಕೂಡ ಅಡಾಪ್ಟ್ ಮಾಡ್ಕೋಬೇಕು. ಕನ್ನಡಕ್ಕೂ ಒಂದು ಪೊಲಿಟಿಕಲ್ ಕಲ್ಚರ್ ಇದೆ. ಕನ್ನಡ ರಾಷ್ಟ್ರೀಯತೆ ಬಗ್ಗೆ ನಾವು ಮಾತಾಡಬೇಕು. ಕನ್ನಡ ನ್ಯಾಷನಲಿಸಮ್ ಅಂತ ಏನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಶುರು ಮಾಡಬೇಕು. ನಾವು ನಿಜವಾಗಲೂ ಕೂಡ ದ್ರಾವಿಡ ಚಳವಳಿಯಿಂದ ತಗೊಳ್ಬೇಕಾಗಿರುವಂಥದ್ದು ಭಾಳ ಅಂಶಗಳಿದ್ದಾವೆ. ಅವ್ರು ಇವತ್ತು ಸೋತಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಅವರು ಆಳಿದ್ದು ಸುಮಾರು 60 ವರ್ಷಗಳ ಕಾಲ ದೇ ರೂಲ್ಡ್ ಅಂಥ ಒಂದು ದ್ರಾವಿಡ ಚಳವಳಿಯಿಂದ ನಾವು ತಗೋಬೇಕಾಗಿರುವಂಥ ಭಾಳ ಪ್ರಮುಖವಾದ ಅಂಶಗಳಿದ್ದಾವೆ. ಅವುಗಳನ್ನ ನಾವು ಅಳವಡಿಸ್ಕೋಬೇಕಾಗತ್ತೆ. ಇಲ್ಲಿ ಸಂಘ ಪರಿವಾರನ ನಾವು ಯಾವ ರೀತಿ ಡಿಫೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಯಾರ ಸರ್ವೇವಲ್ಲೂ ನಡೆಯಲ್ಲ. ಬಹುಶಃ ನೆಕ್ಸ್ಟ್ ಪಾರ್ಲಿಮೆಂಟರಿ ಎಲೆಕ್ಷನ್ ಆಗಿ ಮತ್ತೆ ಏನಾದರೂ BJP ಅಂತ ಪಕ್ಷಗಳೇ ಮತ್ತೆ ಡಾಮಿನೇಟ್ ಆಗಿ ಬಂದಿದ್ದು ಅಂತ ಹೇಳಿದ್ರೆ ಸಂವಿಧಾನ ಇರಲ್ಲ. ಇವನ್ನೆಲ್ಲರೂ ಕೂಡ ಬರೆದಿಟ್ಕೋಬೇಕು. ಇಷ್ಟೇ ನನ್ನ ಮಾತು. ಸರಿ ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಫಸ್ಟ್ ಕನ್ನಡ ಜೊತೆ ತುಂಬ ವಿಚಾರಗಳನ್ನು ಹಂಚ್ಕೊಂಡಿದ್ರಿ. ವಿಶೇಷವಾಗಿ ತಮಿಳುನಾಡು ರಾಜಕಾರಣದ ಬಗ್ಗೆ, ಬದಲಾದ ರಾಜಕಾರಣದ ಬಗ್ಗೆ ಅತಿ ಹೆಚ್ಚು ವಿಷಯಗಳನ್ನು ಬೆಳಕು ಚೆಲ್ಲಿದ್ದೀರಿ. ತುಂಬ ಧನ್ಯವಾದಗಳು ಸರ್ ತಮಗೆ. ನಮಸ್ಕಾರ. ಸೊ ವೀಕ್ಷಕರೇ, ಇದು ಹಿರಿಯ ನ್ಯಾಯವಾದಿ ಹಾಗೂ ಹಿರಿಯ ಪತ್ರಕರ್ತ CS ದ್ವಾರಕನಾಥ್ ಸರ್ ಅವರ ಮಾತುಗಳು. ನೋಡ್ತಾ ಇರಿ ಫಸ್ಟ್ ಕನ್ನಡ. ನಮಸ್ಕಾರ.